ಒಂದ್ ಮಾತು ಇಷ್ಟು ಚಂದದ ಸರ್ ಮಹಾಭಾರತದ್ದು, ಪೃಥ್ವಿ ಗತ ಯೌವನ ಅಂತ. ಪೃಥ್ವಿ ಗತ ಯೌವನ. ಯೌವನ ಮುಗೀತು ಪೃಥ್ವಿದು. ಬಾಡಿ ನಿರ್ಮಾಣ ಇದೆ. ಇಲ್ಲಿ ಒಂದೇ ಮಿನಿಟ್ ಮನಿ ತೋರಿಸ್ತೀನಿ. ನೀವ್ ಹೇಳಿದ್ ಒಂದು ಪಾಯಿಂಟ್ ನಾನು ನಿಮಗೆ ತೋರಿಸ್ತೀನಿ. ಬಿದ್ದ ತಿಮ್ಮಪ್ಪ ಬಿದ್ದ, ನೆರಮನೆಯ ತಿಮ್ಮಪ್ಪ ತಪ್ಪೇಲಿ ಕದ್ದ. ಅಲ್ಲೇನ್ ಮಾಡಿರಿ ಸರ್? ಇದು ಝೆನ್ ರಾಕ್ ಗಾರ್ಡನ್. ಒಡ್ಡರ ಎಮ್ಮೆ ಹೆಂಡಿ ಹಾಕುತ್ತದೆ, ಒಡ್ ರ್ಯಾಮ್ ಹ್ಯಾಂಡ್ ಹೆಕಾನ್ಸ್ ಅನ್ಬೇಕಂತ. ಜಾಕೀರ್ ಹುಸೇನ್ ದಿ ವೈಸ್ ಪ್ರೆಸಿಡೆಂಟ್ ಗುಳೇದು ಗುಡ್ಡಕ್ಕೆ ಬಂದಾಗ 5-6 ಮಿನಿಟ್ ಮಾತಾಡ್ಯಾರ ಅವರು. ಒಬ್ಬ ವೈಸ್ ಪ್ರೆಸಿಡೆಂಟ್ ಐ ವೆರಿ ಗುಡ್ ಟಾಕ್ ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೇಯಿಂಗ್ ಅಂದ್ರು. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು, ಮತ್ತುದಿಸುವುದು ಜೀವ, ಮತ್ತುದಿಸುವುದು ಜೀವ. ಇವ್ರ ಪವನ್ ಅಂತ ಹೇಳಿ, ಇವ್ರದೊಂದು ಸಂತತ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಅದ, ನಾಗರಾಜ್ ಮತ್ತ ಅವರು. ಧ್ಯಾನದಿಂದ ಶುರು, ಬೆಳಿಗ್ಗೆ 6:30 ಧ್ಯಾನ ಶುರು. ಆಮೇಲೆ ಮಧ್ಯಾಹ್ನ ಊಟದ ತನಕ ಕೃಷಿ ಕೆಲಸ ಏನಿರ್ತದೋ ಅದು. ಕೃಷಿ ಕೆಲಸ ಅಂದ್ರೆ ಇದು 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 ಇಲ್ಲ ಅಂತಿಲ್ಲ, ಎಲ್ಲ ಮಾಡೋದೇ ಅವರು. ಸಗಣಿ ಸಾರಿಸೋದ್ರಿಂದ ಹಿಡ್ಕೊಂಡು, ಅಡಿಗೆ ಮಾಡೋದ್ರಿಂದ ಹಿಡ್ಕೊಂಡು ಏನೇನ್ ಕೆಲಸ ಇರ್ತದೆ ಎಲ್ಲ ಮಾಡೋದು. ಮಧ್ಯಾಹ್ನದ ನಂತರ ಥಿಯೇಟರ್ ವರ್ಕ್, ಹಾಡು, ನಾಟಕ, ಓದು, ಅದನ್ನ 1 ವರ್ಷದ ಕೋರ್ಸು. ಇವ್ರಿಗೆ 4ನೇ ವರ್ಷದವ್ರು ಇವರು. ಸುಮಂಗಲ ಇದ್ದಾಳ. 4ನೇ ವರ್ಷ ಫೋರ್ತ್ ಇಯರ್ ಇವರು. ಇಲ್ಲ, 3 ಬ್ಯಾಚ್ ಮುಗಿಸ್ಕೊಂಡು ಹೋದು. ಅದಕ್ಕೆ ನೀವು ಸರ್ಟಿಫಿಕೇಟ್ ಕೊಡ್ತೀರಿ? ಸರ್ಟಿಫಿಕೇಟ್ ಅದ್ ಕೊಡ್ತೀವಿ, ಆದ್ರೆ ಅದಕ್ಕೇನ್ ಬೇರೆ ಮಾನ್ಯತೆ ಇಲ್ಲ, ಏನ್ ರಿಕಗ್ನಿಷನ್ ಅಂತಿಲ್ಲ. ಅದು ಅವರು 1 ವರ್ಷದ ಇದರಿಂದ ಅವರು ಅತ್ಯಂತ ಸ್ವಾವಲಂಬಿ ಮತ್ತು ಆತ್ಮವಿಶ್ವಾಸ ವ್ಯಕ್ತಿಗಳಾಗಿ ಹೊರಗೆ ಬೀಳ್ಬೇಕು. ಎಲ್ಲೇ ಹೋಗಿ ಅವ್ರನ್ನ ಒಗೆದ್ರು ಅವ್ರು ಬದುಕ್ಬೇಕಂತ. ಯಾಕಂದ್ರೆ ಅಡಿಗೆ ಮಾಡೋದನ್ನ ಕಲಿತು ಬಿಟ್ಟಿರ್ತಾರ, ಶ್ರಮಗೌರವ ಅನ್ನೋದನ್ನ ಕಲಿತು ಬಿಟ್ಟಿರ್ತಾರ, ಅಗ್ರಿಕಲ್ಚರ್ ಕಲ್ತಾರ, ಸರಳತೆ ಕಲ್ತಿರ್ತಾರ. ಅತ್ಯಂತ ಸರಳ, ಅತ್ಯಂತ ಕಷ್ಟದ ಬದುಕು. ಬೈ ಡಿಸೈನ್ ಅದು ಕಷ್ಟದ್ದೇ ಅದು. ನಾವು ಎಲ್ಲಾ ಫೆಸಿಲಿಟೀಸ್ ಕೊಟ್ಟು ನೀವು ಆರಾಮಿರ್ಬರ್ರಿ ಇಲ್ಲ. ಸೆಲೆಕ್ಷನ್ ಹೆಂಗ್ ಮಾಡಿರ್ತೀರಿ? ಇದು ಬೈ ವರ್ಡ್ ಆಫ್ ಮೌತ್. ಇದು ಇವ್ರು ಮುಂದಿನ ವರ್ಷ ತಮ್ಮ ಫ್ರೆಂಡ್ಸ್ ಹೇಳ್ತಾರ, ಅವ್ರ ಮುಂದಿನ ವರ್ಷದ ಫ್ರೆಂಡ್ಸ್ ಹೇಳ್ತಾರ, ಹಂಗದು. 6ರಿಂದ 7 ಒಬ್ರು ಡ್ರಾಪ್ ಔಟ್ ಆಗ್ತಾರ. ನಾವು ಕಷ್ಟ ಇದು ಅಂದ್ರೆ ಹೆಚ್ಚು ದೊಡ್ಡ ಮಾಡ್ಕೊಂಡ್ವಿ ಅಂದ್ರ ಆಮೇಲೆ ಅಡಿಗೆ ಅವರೇ ಒಬ್ರು ನೇಮಿಸ್ಬೇಕಾಗ್ತದ. ಈಗ ಇವ್ರ ಅಡಿಗೆ ಮಾಡ್ತಾರೆ, ಇವ್ರ ಅಡಿಗೆ ಮಾಡ್ಕೋತಾರ, ತಾವ ಅಡಿಗೆ ಮಾಡ್ಕೋತಾರ. ಅದು ಅಡಿಗೆ ಮಾಡೋದನ್ನು ಕಲಿತಾರ. ಏನೇನ ಪ್ರಯತ್ನಗಳನ್ನು ಮಾಡಿ ಅಂದ್ರೆ ನ್ಯಾಚುರಲ್ ಫಾರೆಸ್ಟ್ ಅಂತ ತಿಳ್ಕೊಂಡ್ಬಿಟ್ಟೆ ನಾನು. ನಮ್ದು ಇದನ್ನೇ ಇರೋದು, ಅರಣ್ಯವೇ ಗುರು, ಅರಣ್ಯವೇ ಗುರಿ. ಅಲ್ಲ ಇರ್ಲಿ, ಅರಣ್ಯ ಬೆಳೆಸೋದು ಅಷ್ಟು ಈಸಿ ಇಲ್ಲ ಅಂತ ಹೇಳೋದು. ಅದಕ್ಕೆ ಕೇಳಿ ಅಲ್ಲ, ಒಂದೇನಾಗ್ಯದ್ರಿ, ನಾನ್ ದಿವ್ಸಕ್ಕೆ 2 ತಾಸು ಬಂದ್ ಹೋಗ್ತೀನಿಲ್ಲ. ಸೊ ಐ ಆಮ್ ನಾಟ್ ಅ ಫುಲ್ ಟೈಮ್ ಫಾರ್ಮರ್ ಹಿಯರ್. ಅಲ್ಲ ಇರ್ಲಿಕ್ಕಿಲ್ಲ, ಹಂಗಾಗಿ ಭೂಮಿ ತಾಯಿಗೆ ಹೆಚ್ಚು ಅವಕಾಶ ಸಿಕ್ಬಿಟ್ಟದ. ನಮ್ ಇಂಟರ್ವೆನ್ಷನ್ ಬಹಳ ಕಡಿಮೆ ಆಗ್ತದೆ. ತನಗೆ ಹೆಂಗ್ ಬೇಕೋ ಹಂಗ ಡಿಸೈನ್ ಮಾಡ್ಕೊತ ಇವ್ರಂದ್ರು ಒಂದ್ ಶಬ್ದ, ಗಾಡ್ ಮೇಕ್ಸ್ ಅ ಫಾರೆಸ್ಟ್. ಹೌದೌದು, ಮ್ಯಾನ್ ಮೇಕ್ಸ್ ಅ ಫಾರ್ಮ್ ಅಂತ. ಮ್ಯಾನ್ ಮೇಕ್ಸ್ ಅ ಫಾರ್ಮ್. ನಾವೇನ್ ಮಾಡಿವಿ, ಬಿಟ್ಟಿವಿ, ಯಾವ್ಯಾವ್ದೋ ಗಿಡ ಬೆಳಿತಾ ಇರ್ತಾವ. ಅದು ಬಹಳ ಆರ್ಗನೈಸ್ ಆಗಿ ಬೆಳೆಸಿದ್ರೆ ಒಂಥರ ಬೇರೆ ರಿಯಲ್ ಫಾರೆಸ್ಟ್. ಇಟ್ ಲುಕ್ಸ್ ಲೈಕ್ ರಿಯಲ್ ಫಾರೆಸ್ಟ್. ವಂಡರ್ಫುಲ್ ಅದ ಬಿಡ್ರಿ, ರಿಯಲಿ. ಆಕ್ಚುಲಿ ನಾವು ನೀವಾಗ ನಮಗೆ ಅರ್ಥ ಆಗೋದು ಶಾಂತ ಕೂತಾಗೆ. ಗದ್ದಲ್ದಾಗ ವಿ ಆರ್ ಲಾಸ್ಟ್. ನಾವ್ ಯಾರು ನಮಗೆ ಗೊತ್ತಿರುದಿಲ್ಲ. ಹಿಂಗ್ ಶಾಂತ ಕೂತಾಗ್ಲೇ ನಾವು ಗೊತ್ತಾಗೋದು, ಪ್ರಯತ್ನ ಆಗ್ತದೆ, ಮನಸ್ಸೊಳಗೆ ಹೋಗ್ತದೆ. ಈ ಅಂತರ್ಮುಖಿ. ಅದಕ್ಕೆ ನಮ್ ಹಳೆ ಮಂದಿ ವಾನಪ್ರಸ್ಥ ಅಂತ ಮಾಡ್ಕೊಂಡ್ಬಿಟ್ರು. ಎಷ್ಟು ಚಂದ ಮಾಡಿದ್ರು ನೋಡ್ರಿ ಸರ್. ಮೊದಲ ಬ್ರಹ್ಮಚರ್ಯ ಕಲ್ಕೋಬೇಕಪ್ಪ, ಚಲೋ ಕಲ್ಕೋ. ಸಂಸಾರ ಜಂಜಾಟದಾಗ ಗೋಳಾಡ ಸ್ವಲ್ಪ ದಿವಸ ಅದು ಇರೋದು ಅನಿವಾರ್ಯ, ಬಿಡ್ಬೇಕಾಗುದಿಲ್ಲ. ಒಂದ್ ಜನ ಬೆಳಿಬೇಕಾದ್ರೆ ಸರ್. ಆಮೇಲೆ ಒಂದ್ ಹಂತ ಬಂದ್ಮೇಲೆ ಮಕ್ಕಳು ದೊಡ್ಡವರಾದ್ಮೇಲೆ ಇರ್ಬೇಡ ನೀನು. ಇದು ರಿಲೇ ರೇಸ್ ಜೀವನ ಅಂದ್ರೆ. ಬೆಟನ್ ಕೊಟ್ಟು ಹೋಗ್ಬೇಕು, ನಾನು ಮುಂದೆ ಹೋಗ್ಬೇಕು. ನಾನೇ ಓಡ್ಲಿಕ್ಕೆ ಆಗುದಿಲ್ಲ ಪೂರಾ. ಓಡ್ ಮತ್ತೊಮ್ಮೆ ಕೊಟ್ಟು ಹೋಗ್ಬೇಕು, ನಾನು ಕೊಟ್ಟು ಬಿಟ್ಟು ಹೋಗ್ಬೇಕು, ಅದನ್ನ ಬಿಟ್ಟು ಹೋಗ್ಬೇಕು. ಅದಕ್ಕೊಂದ್ ಮಾತು ಮಹಾಭಾರತದಾಗ ವೇದವ್ಯಾಸ ಹೇಳ್ತಾರೆ. ಪಾಂಡವರು ಬರ್ತಾರಲ್ಲ ವಾಪಸ್, ಪಾಂಡು ಸತ್ತು ಹೋದ್ಮೇಲೆ ವಾಪಸ್ ಬರ್ತಾರೆ. ಬಂದ್ಮೇಲೆ ಏನೋ ಎಲ್ಲಾ ಮಕ್ಕಳು ಒಂದೇ ಕಡೆ ಇರ್ತಾರೆ. ಈಗ
ಕೌರವರು ಪಾಂಡವರು ಒಂದೇ ಕಡೆ ಇರ್ತಾರಲ್ಲ. ಹಾ. ವೇದವ್ಯಾಸರು ಗ್ರೇಟ್ ವೈಸ್ ಮ್ಯಾನ್ ಬಂದು ತಾಯಿಗೆ ಹೇಳ್ತಾರೆ, ಸತ್ಯವತಿಗೆ ಹೇಳ್ತಾರ, ಹಾ. ಒಂದ್ ಮಾತು ಇಷ್ಟು ಚಂದದ ಸರ್ ಮಹಾಭಾರತದ್ದು, ಪೃಥ್ವಿ ಗತ ಯೌವನ ಅಂತ. ಪೃಥ್ವಿ ಗತ ಯೌವನ. ಹಾ. ಯೌವನ ಮುಗೀತು ಪೃಥ್ವಿದು, ಬಾಡಿ ನಿರ್ಬಾಡ ಇಲ್ಲಿ ಅಂತ ಹೇಳ್ತಾರೆ. ಮುಂದಾಗೋದು ನೋಡ್ಲಿಕ್ಕೆ ಆಗುದಿಲ್ಲ ನಿನಗ. ಹೀಗೇರೋ ಮಕ್ಕಳಿದ್ದಾರೆ ನಡೀತದ, ಅವ್ರಿಬ್ರು ದ್ವೇಷ ಬರ್ತದ, ಜಗಳ ಬರ್ತದ, ಬೆಂಕಿ ಹತ್ತದ, ಗೊತ್ತದ ಅವ್ರಿಗೆ. ಅದಕ್ಕೆ ಇನ್ ಮುಂದೆ ಇರ್ಬೇಡ, ಮುಂದೆ ಆಗುದನ್ನ ನೋಡ್ಲಿಕ್ಕೆ ಆಗುದಿಲ್ಲ, ನನಗೆ ನಡೀದಂಗೆ ಜೋಡಿ ಅಂತ ಹೇಳ್ತಾರೆ. ಆ ಮಾತು ಇಷ್ಟು ಚಂದ ಸರ್, ಪೃಥ್ವಿ ಗತ ಯೌವನ. ಅದೆಲ್ಲ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ಪ್ರತಿ ನಿಮಿಷಕ್ಕೆ ಅಪ್ಲೈ ಆಗ್ತದೆ. ಈಗ ನಾವೇ ನೆನೆಸ್ಕೊಂಡು ಗೊತ್ತಿಲ್ದಂಗೆ ವಯಸ್ಸಾತ್ ನಮ್ಗೆ. ಹೌದು. ಅದ್ರ ಮಜಾ ಅಂದ್ರ ಮನಸ್ಸಿಗೆ ವಯಸ್ಸಾಗ್ಲಿಲ್ಲ, ದೇಹಕ್ಕೆ ಮನಸ್ಸಾತ್. ಹೌದು. ಮನಸ್ಸಿಗೆ ವಯಸ್ಸಾದ್ರೆ ಗೊತ್ತಾಗೋದಿಲ್ಲ, ಇನ್ನ ಮಾಡ್ಬೇಕು, ಹಂಗ ಹೋಗ್ಬೇಕು, ಹಿಂಗ್ ಹೋಗ್ಬೇಕು ಅಂತ ಅನಿಸ್ತದ. ಆದ್ರೆ ದೇಹಕ್ಕೆ ಆಗ್ಬಿಡ್ತದ, ಆ ಮಿಸ್ ಮ್ಯಾಚ್ ಶುರು ಆಗ್ಬಿಡ್ತದ. ಅದ್ ಹೇಳ್ತಾರ ಅವ್ರು, ಪ್ರತಿ ಕ್ಷಣಕ್ಕೆ ಅನಿಸ್ತದ ಇನ್ನೊಂದ್ 20 ವರ್ಷ ಸಣ್ಣವಿದ್ರೆ ಚಲೋ ಇತ್ತು, ಇನ್ನೊಂದ್ 30 ವರ್ಷ ಸಣ್ಣವಿದ್ರೆ ಹಂಗಿರ್ತಿತ್ತು. ಯು ಓನ್ಲಿ ರಿಮೆಂಬರ್ ದ ಪಾಸ್ಟ್. ಪೃಥ್ವಿ ಗತ ಯೌವನ, ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪೃಥ್ವಿ ಯಾವಾಗ್ಲೂ ಯೌವನ ಆಗಿರ್ತಾಳೆ ಆಕೆ, ಅದ್ ನೀವು ಗತ ಯೌವನ ಆಗಿರಿ, ಇರ್ಬೇಕು, ಹೊಂಟು ಬಿಡ್ರಿ ಅಂತ. ಅದಕ್ಕೆ ಹೇಳಿ ಕಂಪಲ್ಸರಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬಿಡ್ತಿದ್ರಲ್ಲ, ರಾಜರೆಲ್ಲ ಹೋಗ್ತಿದ್ರಲ್ಲ ಸರ್. ಯಯಾತಿ ಅಂತ ಮನುಷ್ಯ ಭೋಗ ಇರ್ಬೇಕು ಅಂತ ಹೇಳಿ ತನ್ನ ಮಗನ ಅರ್ಧ ಆಯುಷ್ಯ ಪಡ್ಕೊಂಡಂತ ಮನುಷ್ಯ ಕೊನೆಗೆ ಹೇಳ್ತಾನೆ, ಬೆಂಕಿ ನಂದಿಸ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾಗ್ತ ನನಗಂತ. ಕಾಮ ಅಂದ್ರೆ ಬೆಂಕಿ, ಅಪೇಕ್ಷೆನೂ ಬೆಂಕಿ. ಒಂದು ಬೆಂಕಿಯಿಂದ ಇನ್ನೊಂದು ಬೆಂಕಿ ಆರಿಸ್ಲಿಕ್ಕೆ ಆಗುದಿಲ್ಲ, ಹೊರಗೆ ಹೋಗ್ಬೇಕು ಅಂತ ಬಿಟ್ಟು ಹೋಗ್ತಾನೆ. ಎಷ್ಟು ಚಂದ ಸರ್. ಅವನಂತ ಮನುಷ್ಯನೇ ಸಾಕುವಂತ ಕಾಡಿಗೆ ಹೋಗ್ತಿರ್ಬೇಕಾದ್ರೆ, ಕಾಡಿಗೆ ಯಾಕೆ ಹೋಗ್ತಿದ್ರು ಅಂತ. ಕಾಡಿಗೆ ಯಾಕೆ ಹೋಗ್ತಿದ್ರು? ಬೇಸಿಕಲಿ ನೀ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನೀ ಇರ್ಬೇಕು. ಕನ್ನಡ ಬೇಡ, ಇಲ್ಲ ಕನ್ನಡ ಬೇಡ, ಕನ್ನಡ ಬೇಡ. ನಿಸರ್ಗ ನೋಡ್ಕೊಂಡಾಗ ಗೊತ್ತಾಗ್ತದೆ ನನಗೆ. ನಿಸರ್ಗದಿಂದ ಕಲಿಯೋದು ಹೇಳ್ತಾರೆ, ಇಷ್ಟು ಚಂದದ. ಯಾವ ಗಿಡ ಎತ್ತರ ಹಾಕೋತ್ ಹೋಗ್ತದೆ, ಬಾಗ್ಲಿಕ್ಕೆ ಶುರು ಮಾಡ್ತದೆ. ಬಾಗೋದು ಎತ್ತರ ಆದದ್ರ ಲಕ್ಷಣ. ಓಹೋ. ಬಾಗೋದು ಎತ್ತರ ಆದ್ರ ಲಕ್ಷಣ. ಇನ್ನ ಬಾಗ್ಲಿಲ್ಲ ಅಂದ್ರೆ ನೀನು ಎತ್ತರ ಆಗಿಲ್ಲ ಅಂತ. ಅಹಂಕಾರದ ಹಿಂಗೆ ನಿಂತ್ಕೊಂಡೆ ಅಂದ್ರೆ ನೀನು ನಮಗಿಲ್ಲ ಅಂತ. ಯಾವಾಗ ವಿನಯ್ ಬಂದು ಬಾಗ್ಲಿಕ್ಕೆ ಶುರು ಮಾಡಿದ್ರೆ ಎತ್ತರ ಆಗಿ ಅಂತ ಲಕ್ಷಣ. ಮತ್ತೆ ಇನ್ನೊಂದು, ಯಾವ ಗಿಡ ಟೊಂಗಿಯೊಳಗೆ ಹಣ್ಣು ಜಾಸ್ತಿ ಅದ ಅದು ಜಾಸ್ತಿ ಬಗ್ತದ. ಹಣ್ಣು ಇರ್ಲಾ ಟೊಂಗಿ ಹೆಂಗೆ ನಿಂತಿರ್ತದೆ, ಹಿಂಗ್ ನಿಂತಪ್ಪ ಅಂದ್ರೆ ಹಣ್ಣು ಇಲ್ದ ಕಡೆ ಅಂತ. ಎಷ್ಟು ನಿಸರ್ಗ ಕಲಿಸ್ತದ ಪಾಠ ಅದನ್ನ. ಆದ್ರೂ ಹೇಳ್ತಾರೆ, ನಿಸರ್ಗ ಜೋಡಿ ಇರ್ಬೇಕು, ಮಾತು ಕಮ್ಮಿ ಮಾಡ್ಬೇಕು, ಒಳಗಡೆ ಇಂಟ್ರಾಸ್ಪೆಕ್ಷನ್ ಜಾಸ್ತಿ ಆಗುತ್ತೆ. ನೀವು ಕೇಳಿಯಲ್ಲ, ಬೇಕಾದಷ್ಟು ಕೇಳಿ, ಬೇಕಾದಷ್ಟು ನೋಡಿ, ಬೇಕಾದಷ್ಟು ಮಾಡಿ, ಸಾಕೇನು ಒಳಗ್ ಹೋಗು ಅಂತ. ಒಳಗ್ ಹೋಗು ವನಪ್ರಸ್ಥಾಶ್ರಮ. ಅಲ್ಲಿ ಹೋದಾಗ ಅನಿಸ್ತದ, ನಾ ಯಾರು, ಹೂ ಎಮ್ ಐ. ಈ ಹೂ ಎಮ್ ಐ ಅಂತ ಕ್ವಶನ್ ಬಹಳ ದೊಡ್ಡ ಕ್ವಶನ್ ಸರ್. ನಾನು ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ ಹೇಳ್ಬೇಕಾದ್ರೆ ಹುಡುಗಿ ಕೇಳಿದ್ಲು, ಸೆಷನ್ ಹೂ ಆರ್ ಯು ಅಂತ ಕರೆದ ಮೇಲೆ ಸ್ಟೇಜ್ ಮೇಲೆ ಹುಡುಗಿನ, ಹೂ ಆರ್ ಯು ಅಂತ. ಐ ಆಮ್ ಲಿಜಿ ಅಂದ್ಲು. ಓಕೆ, ದಟ್ಸ್ ಯುವರ್ ನೇಮ್. ನೀನ್ ಹೆಸರು ಕೇಳಲಿಲ್ಲ, ಯಾರು ಅಂತ ಕೇಳಿದೆ. ನಾನು MBA ಸ್ಟೂಡೆಂಟ್ ಅಂದ್ಲು. ನಾನು ಏನ್ ಓದ್ಲಿಕ್ಕೆ ಅಂತ ಕೇಳಲಿಲ್ಲ, ನೀ ಏನ್ ಓದ್ತಿ ಅಂತ ಕೇಳಲಿಲ್ಲ, ಬಟ್ ನೀ ಯಾರು ಅಂತ ಕೇಳಿದೆ. ಕೇಳಿದ್ಲು, ನಾ ಏನ್ ಹೇಳಿ, ಇಂಥವ್ರ ಮಗಳು ಅಂದ್ಲು. ನೀ ಯಾರ ಮಗಳು ಅಂತ ನಾ ಕೇಳಲಿಲ್ಲ, ನೀ ಯಾರು, ತಲೆ ಕೆಟ್ಟೋತಕಿಗೆ ತಿರುಗಿ ಯಾರು ಯಾರು ಅಂತ ಏನ್ ಹೇಳ್ರಿ ನಾನು ಅಂದ್ಲು. ನಾ ಇದೆ, ಹೌದಲ್ಲೋ, ನೀ ಯಾರು ಅಂತ ನಿನಗೆ ಗೊತ್ತಿಲ್ಲ, ಐ ಆಮ್ ದಿಸ್ ಬಾಡಿ ಅಂದ್ಲು. ಕಡಿಕಾಗಿ ಆನ್ಸರ್ ಐ ಆಮ್ ದಿಸ್ ಬಾಡಿ ಅಂದ್ಲು. ಶೋರ್ ಅಂತ ಹ್ಞೂ ಅಂದ್ಲು. ಸ್ಟ್ರೆಚ್ ಯುವರ್ ಹ್ಯಾಂಡ್ ಅಂದ್ಲು, ಕೈ ಚಾಚು. ವಾಟ್ ಈಸ್ ದಿಸ್ ಅಂತ ಹೇಳಿದೆ. ಮೈ ಹ್ಯಾಂಡ್, ಮೈ ಹ್ಯಾಂಡ್, ಮೈ ಹ್ಯಾಂಡ್, ಮೈ ಲೆಗ್, ಮೈ ನೋಸ್, ಮೈ ಹೆಡ್. Who is saying this ಅಂದೆ. Who is saying this? This is my pen ಅಂದ್ರೆ ನಾನ್ ಬೇರೆ, ಪೆನ್ ಬೇರೆ. ಹೌದಲ್ಲ ಸರ್? ನನ್ನ ಪೆನ್ ಅಂದ್ರೆ ಪೆನ್ ಬೇರೆ, ನಾನ್ ಬೇರೆ. ಮೈ ಹ್ಯಾಂಡ್ ಅಂದ್ರೆ ಹೂ ಇಸ್ ಸೇಯಿಂಗ್ ಇಟ್, ಕೈ ಬೇರೆ ಏನೋ, ನಿನ್ನಲ್ಲ. ಹ್ಯಾಂಡ್ ಈಸ್ ನಾಟ್ ಲಿಜಿ, ಐ ಈಸ್ ನಾಟ್ ಲಿಜಿ, ನೋಸ್ ಈಸ್ ನಾಟ್ ಲಿಜಿ, ಲೆಗ್ ಈಸ್ ನಾಟ್ ಲಿಜಿ, ಹೂ ಇಸ್ ಲಿಜಿ? ಐ ಆಮ್ ಟೆರಿಬ್ಲಿ ಕನ್ಫ್ಯೂಸ್ ಅಂದ್ಲು. ಐ ಆಮ್ ಹ್ಯಾಪಿ ಯು ಆರ್ ಕನ್ಫ್ಯೂಸ್ಡ್. ಬಹಳ ಮಂದಿಗೆ ಚಿಂತೆ ಸಹಿತಿರಲಿಲ್ಲ ನಾ ಯಾರ ಅಂತ ಹೇಳಿ. ನಾ ಇದೆ ಇದೆಲ್ಲ ದಾಟಿದ್ದೊಂದೇನು ಅದಲ್ಲ ಒಳಗೆ. ಈ ನಾನು ಅಂತ ಹೇಳುದು, ನನ್ನ ಮನಿ ಹೇಳುದಿಲ್ಲ, ನಾನು ಅಂತ ಹೇಳುದಿಲ್ಲ. ಒಳಗ್ ಕೂತ ಹೇಳ್ತಾನೆ ನನ್ನ ಮನಿ ಅಂತ ಹೇಳ್ತಾನೆ. ಹಂಗ ಒಳಗ್ ಕೂತ ಒಬ್ಬನ ಇರ್ಬೇಕಲ್ಲ ಯಾರೊಬ್ಬ, ಇದು ನನ್ನ ದೇಹ, ನನ್ನ ಕಣ್ಣು, ನನ್ನ ಮಾತು, ನನ್ನ ಕಿವಿ ಅನ್ನೋ ಇರ್ತಾನಲ್ಲ, ಅವ್ ಯಾರು? ಹಾಗ ಶುರು ಆಗ್ತದೆ ಚರ್ಚಾ. ಅವಾಗ ಹೋದಾಗ ಐ ಕಾಂಟ್ ಥಿಂಕ್ ಆಫ್ ಸೊಲ್ಯೂಷನ್ಸ್ ಔಟ್ಸೈಡ್ ಮೈ ಸೆಲ್ಫ್, ಐ ಟು ಥಿಂಕ್ ಆಫ್ ಸೊಲ್ಯೂಷನ್ಸ್ ವಿದಿನ್. ಅದಕ್ಕೆ ವಾನಪ್ರಸ್ಥಾಶ್ರಮ ಮುಖ್ಯ. ಅದಾದ್ಮೇಲೆ ಕಡೆಗೆ ಸಂನ್ಯಾಸ. ಇದು ಯಾವ್ದು ಬೇಡಪ್ಪ, ಇನ್ನ ಹೋಗೋಣ ಬೇರೆ ಕಡೆ, ಅಂಟ್ಕೋಬಾರ್ದು. ಮೊನ್ನೆ ಮಧ್ವಾಚಾರ್ಯ ಹೇಳ್ಬೇಕಾದ್ರೆ ಹೇಳಿದೆ, ಅವ್ರ ಆಚಾರ್ಯ ಬಂದು ಹೇಳಿದ್ರು ನಂಗೆ, ಬಹಳ ಚಂದ ಇತ್ರಿ ಪಾಯಿಂಟ್ ಅಂತ. ಹುಣಸೆ ಬೀಜ ಕೊಡ್ತಾರ ಅವ್ರು. ಅಪ್ಪ ಸಾಲ ಮಾಡಿರ್ತಾನ ಮಧ್ವಾಚಾರ್ಯ, ಅಪ್ಪ ತೀರ್ಸೋನ್ ಬರ್ತಾನ ಶ್ರೀಮಂತ, ರೊಕ್ಕಿಲ್ಲ ಇವ್ರ ಕಡೆ. ಹುಟ್ಟುಡುಗ ಮಧ್ವಾಚಾರಿ ಹೊರ ಹೋಗ್ತಾನ, ನಾ ಕೊಡ್ತೀನಿ ನಾನು ಸಾಲ ತೀರಿಸ್ತೀನಿ ಅಂತ. ಹುಣಸಿ ಗಿಡ ಕೆಲ ಬೀಜ ಬಿದ್ದಿರ್ತಾವ, ಒಂದು ಬಗ್ಸಿ ಹುಣಸಿ ಬೀಜ ಕೊಟ್ಬಿಡ್ತಾನ, ತಗೊಂಡು ಸಾಲಕ್ಕ ಅಂತ.
ಇವಾಗ ಕೊಟ್ಟದ್ ಹುಣಸಿ ಬೀಜ ಅವ್ ಬಂಗಾರ ನಾಂಡಿ ಕಣ್ಣಂಗ್ ಕಾಣಿಸ್ತಾವ. ಓಹೋ. ಆತ ನಿಮ್ ಸಾಲ್ ತೀರ್ತೀನಿ ಅಪ್ಪ ಹೋಗ್ತಾನ. 2 ತಿಂಗಳಿಂದ ನಮ್ಮಪ್ಪ ರೊಕ್ಕ ಗಳಿಸ್ತಾನ ಸ್ವಲ್ಪ ಹುಡುದು ಅಂತ ನಾ ಹುಡುಗ ಮುಗ್ಧತೆಗೆ ಹೋಗಂದಾನವ ಕರೆ ರೊಕ್ಕ ಕೊಡ್ಬೇಕಲ್ಲ ನನ್ಪ ಹುಣಸಿ ಬೀಜ ಕೊಟ್ಟು ಕಳಿಸಾನಿವ ಅಂತ ಹೋದಾಗ ಅವ್ ಹೇಳ್ತಾನ ನಿಮ್ಮ ಮಗ ಸಾಲ ತೀರ್ಸಾನ ನಂದು ಈಗಾಗ್ಲೇ ಜಾಸ್ತಿ ಕೊಟ್ಟಾನ, ಬಂಗಾರ ನಾಣ್ಯ ಕೊಟ್ಟಾನವ. ನಿಮಗ್ ಕಾಣಿಸಿಲ್ಲ ಅಷ್ಟೇ, ನಾನು ಬಂಗಾರ ನಾಣ್ಯ ಕಾಣಿಸ್ತದೆ ಅಂದ್ಬಿಟ್ಟು ಹೇಳ್ತಾನ ನನಗೆ ಈಗ ಶ್ರೀಮಂತಿಗೊಳಗೆ ಆಸಕ್ತಿ ಉಳಿದಿಲ್ಲ, ನನಗೆ ಆಸಕ್ತಿ ಉಳಿದಿಲ್ಲ, ನನಗಿನ್ನ ಜೀವನ ಸಾಕು ಭೋಗ ಜೀವನ ಅನಿಸ್ಬಿಟ್ಟದ ಅಂತ. ಯಾಕಂದ್ರೆ ಹೇಳ್ತಾನವ ಹುಣಸಿ ಬೀಜ ಕೊಟ್ಟವ ಅಂತ. ಹುಣಸಿ ಬೀಜ ಹುಣಸಿ ಹಣ್ಣಿನೊಳಗೆ ಇರ್ತದೆ, ಹುಳಿ ಜೋಡಿನೇ ಇರೋದು, ಯಾವಾಗ ಹುಳಿ ಜೋಡಿನೇ ಇರೋದು. ಅದು ಹುಳಿ ಅಂಟ್ಕೊಂಡಿಲ್ಲ, ಒಟ್ಟೆ ಅಂಟ್ಕೊಂಡಿಲ್ಲ ಹುಳಿ. ಹುಣಸಿ ಬೀಜ ಹುಳಿ ಇಲ್ಲ ಇಲ್ಲ ಒಗರದ ಅದು. ಅಂದ್ರೆ ಅದ್ರ ಜೋಡಿನೇ ಇದ್ದು ಅಂಟ್ಕೊಳ್ಳಿಲ್ಲ ಅಂತ. ಅವ್ ಶ್ರೀಮಂತ ಹೇಳ್ತಾನ ನನಗೆ ಅರ್ಥ ಆಯ್ತು, ಈಗ ಪ್ರಪಂಚದಾಗ ಇದು ಅಂಟ್ಕೋಬಾರ್ದು ನಾನು ಅಂತ. ಅಟ್ಯಾಚ್ಮೆಂಟ್ ಅದು ಜೋಡಿನೇ ಇದೆ, ಹುಣಸೆ ಹುಳಿ ಜೋಡಿನೇ ಇದೆ, ಅದು ಹುಳಿ ಆಗ್ಲೇ ಇಲ್ಲ. ಅದು ನಾನು ಹಂಗಿರ್ಬೇಕು ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಹಂಗ ನಾವು ವಾನಸ್ಪರ್ಶಾಶ್ರಮ ಸನ್ಯಾಸ ಹೋದಾಗ ಆ ಸ್ಟೇಜಿಗೆ ಬರೋದಷ್ಟೆ. ಬರ್ರಿ ಸ್ವಲ್ಪ ಹಿಂಗ್ ಹೋಗಿ ಇಲ್ಲಿ ಒಂದೇ ಮಿನಿಟ್ ಮನಿ ತೋರಿಸ್ತೀನಿ. ನೀವ್ ಹೇಳಿದ್ ಒಂದು ಪಾಯಿಂಟ್ ನಾನು ನಿಮಗ್ ತೋರಿಸ್ತೀನಿ. ತಂಪದ ನೋಡಿಸ ಒಳಗಿಲಿ ಇದು ಬೇಕಂತಲೇನೆ ಅಗ್ಗದಿ ಹಳ್ಳಿ ಮನಿನೇ ಬೇಕಂತಾನೆ ಮಾಡ್ಕೊಂಡಿದ್ದೆ. ಎಕ್ಸಾಕ್ಟ್ಲಿ ಸೇಮ್ ಸೆಗಣಿ ಸಾರಿಸಿದ್ದೆ ನೆಲ, ಅಟ್ಟ. ಹುಡುಗರಿಗೆ ಈ ಸಣ್ಣ ಅಟ್ಟ ಬಹಳ ಪ್ರೀತಿ. ಶಿಬಿರ ಅಂತ ಹೇಳಿ ಮಕ್ಕಳು ಬಂದು ಅವ್ರು ಬಡ 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 ಮೇಲೆ ಹೋಗ್ಬಿಡ್ತಾರೆ. ಬಹಳ ಚಂದ ಇತ್ತು. ಈ ಜಗಲಿ ಸೇಮ್ ಇರ್ತಾವೆಲ್ಲ, ಕಂಬ ಬೋದು. ಇದು ಕೋಕಮ್ ಇದು ಕೋಕಮ್ ಹಣ್ಣು. ಅದು ಎಷ್ಟು ಹಣ್ಣು ಸುರು ಅಂದ್ರೆ ಈ ಸಲ ನಾವ್ ಅದಕ್ಕೆ ಕೋಲ್ ಹಚ್ಚಿ ನಿಂದ್ರಿಸಿವಿ ಅಂತ ಹೇಳಿ ನಿಂತದ ಅದೀಗ. ಈ ಕೋಲ್ ತೆಗೆದು ಅಂದ್ರೆ ಪೂರ ಲೈಕೆ ಅದು. ಅಷ್ಟು ಬಾಗಿಬಿಟ್ಟದು. ಪ್ರತಿ ವರ್ಷನೂ ಕೊಡ್ತದ ಹಣ್ಣು. ಆದ್ರೆ ಈ ವರ್ಷ ಡಬಲ್. ಅದಕ್ಕೇನು ಹುಚ್ಚೋ ಏನೋ ಗೊತ್ತಿಲ್ಲ. ನೀವ್ ಈಗ ಹೇಳಿದ ಮಾತು ಹೌದೌದು, ಹೊಲ ಹಾಗೆ ನೋಡ್ರಿ. ಹಣ್ಣು ಬಂತಂದ್ರೆ ಬಾಗ್ತದ ಗಿಡ. ಎಲ್ಲಾ ತರದ ಹಣ್ಣು, ಬೇವು, ಮಾವು, ಪ್ಯಾರ್ಲ, ಸೀತಾಫಲ ಹಣ್ಣು, ಬಾಳೆ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮಾನ್ ಫಲ, ಚಿಕ್ಕು, ಬಟರ್ ಫ್ರೂಟ್, ಜಾಕ್ ಫ್ರೂಟ್, ಸ್ಟಾರ್ ಫ್ರೂಟ್, ಎಲ್ಲ ಯಾವ್ಯಾವ ಹಣ್ಣಿನ ಗಿಡಗಳನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಅದನ್ನು ಅಷ್ಟು ಜೀವ ವೈವಿಧ್ಯ ಬರಬೇಕು ಅಂತ. ಹಲಸಿನ ಮರ ಚಲೋ ಬರ್ತಲ್ಲ ಸರ್ ಇಲ್ಲಿ? ಹಲಸು ಚಲೋ ಬರ್ತದ. ಮತ್ತೆ ನಮಗ ಹೋದ ವರ್ಷದ ತನಕನೂ ಮಾವಿನ ಹಣ್ಣು ಬಹಳ ಫೇವ್ರೇಟ್ ಫ್ರೂಟ್ ಇತ್ತು. ಹೌದು. ಆದ್ರೆ ಏನ್ ಗೊತ್ತಾಯ್ತಂದ್ರೆ ಬಾಕಿ ಎಲ್ಲಾ ಹಣ್ಣು ನೀವು ಒಂದೊಂದೇ ತಿನ್ಬಹುದು, ನೀವು ಕದ್ದು ತಿನ್ಬಹುದು. ಹಲಸಿನ ಹಣ್ಣು ಮಾತ್ರ ನೀವು ಹಂಚಿಕೊಂಡೇ ತಿನ್ಬಹುದು. ಗದ್ದೆ ಕತ್ತರಿಸ್ಬೇಕಲ್ಲ, ಅದು ಸಮುದಾಯದ ಹಣ್ಣು. ಹೌದು, ಸಮುದಾಯದ ಹಣ್ಣು. ಇಲ್ಲಿ ಸಂಪಿಗೆ ಎರಡೂ ಕಡೆ ಅದು ಮರಮನೆ ಮಾಡ್ಕೊಂಡಿರೋದು. ಮರಮನೆ. ಬ್ಯೂಟಿಫುಲ್. ಇದು ಕವಳಿ ಹಣ್ಣು. ಫೇಮಸ್. ಕವಳಿ ಹಣ್ಣಂತೂ ನಿಮಗೆ ಲೆಕ್ಕಿಲ್ಲದಷ್ಟು ಅಲ್ಲ. ಈಗ 2 ಮಳಿ ಆತ ನಿನ್ನೆ, ಇನ್ನೊಂದು ವಾರ 10 ದಿವಸದಾಗ ಹಣ್ಣಾಗ್ಬಿಡ್ತದೆ. ಓಹೋ. ಅಷ್ಟವಕ್ರ. ಇದು 8 ಮೂಲಿದು. ಅಲ್ಲೇನ್ ಮಾಡಿರಿ ಸರ್? ಇದು ಝೆನ್ ರಾಕ್ ಗಾರ್ಡನ್, ಝೆನ್ ಕಲ್ಲು ತೋಟ ಅಂತ. ಮೈಂಡ್ಫುಲ್ನೆಸ್ ದಿಂದ ದಿನಾಲು ಹೊಸ ಪ್ಯಾಟರ್ನ್ ಮಾಡೋದು. ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಯಾರಾದ್ರೂ ಒಳಗೆ ಹೋಗಿ ಅದನ್ನ ಪೂರ್ತಿ ಕ್ಲೀನ್ ಮಾಡಿ ಹೊಸ ಪ್ಯಾಟರ್ನ್ ಮಾಡೋದು. ನಿಮಗೆ ಯಾವ್ದು ಮನಸ್ಸಿಗೆ ಬರ್ತದೋ ಆ ಥರದ್ದು. ಬಟ್ 100% ಮೈಂಡ್ಫುಲ್ನೆಸ್. ಮೈಂಡ್ ಟ್ರೈನಿಂಗ್ ಇದು ಕಾಯಕ ಧ್ಯಾನ ಅಂತ. ಕಾಯಕ ಧ್ಯಾನ. ನಮ್ದು ಸಿಟ್ಟಿಂಗ್ ಮೆಡಿಟೇಷನ್ ಇರ್ತದ, ನಡಿಗೆ ಧ್ಯಾನ ಇರ್ತದ, ವಾಕಿಂಗ್ ಮೆಡಿಟೇಷನ್, ನೀಲಿ ಧ್ಯಾನ ಇರ್ತದ, ಚರಕ ಧ್ಯಾನ ಇರ್ತದ. ಅದೇ ತರ ಕಾಯಕ ಮೆಡಿಟೇಷನ್. ಇದೊಂದು ಪಕ್ಷಿ ಸ್ನಾನ ಅಂತ. ಪಕ್ಷಿಗಳು ಬಂದು ಸ್ನಾನ ಮಾಡಿ ಇಲ್ಲ, ಹೊಸದಾಗಿ ಮಾಡ್ಕೊಂಡಿವಿ, ಇಲ್ಲಿ ಬರ್ಬೇಕು. ಅಲ್ಲಿ ನಮ್ಮ ಮನೆಯೊಳಗೆ ಮಾಡಿದ್ದದ ಅಲ್ಲಿ ಬರ್ತಾವ, ಅಗ್ದಿ ಚಲೋ ಬರ್ತಾವ. ಇಲ್ಲಿಂದ ಶುರು ಮಾಡ್ತೀವಿ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಸತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ.
ಒಟ್ಟೆ ಮೇಲೆ ಧ್ಯಾನ ಅಂದ್ರೆ ಏನು, ಚರಕ ಯಾಕೆ, ಇವತ್ತು ಯಾಕೆ ಚರಕ ಬೇಕು ನಮಗ ಅಂತ ಅನ್ನೋದು. ಇವ್ರು ಬಂದವರೆಲ್ಲರೂ ಚರಕ ಮಾಡೋದನ್ನು ಕಲಿತಾರೆ ಕಲಿಗಳು. ಲಡಿ ಮಾಡ್ತಾರೆ ಸರ್, ಇಲ್ಲೇ ಎಸ್ ಲಡಿ ಮಾಡ್ತಾರ. ಮತ್ತೆ ಇವ್ ದಂಡ ತರ್ತಾರ ಇವನ್ನ ಹತ್ತಿಯಲ್ಲಿ ಇಲ್ಲೇ ಮಾಡ್ಕೊತಾರೆ ಇಲ್ಲೇ. ಇಲ್ಲಿ ನಮಗೆ ಗದಗದಿಂದ ಒಬ್ರು ಸಪ್ಲೈ ಮಾಡ್ತಾರೆ. ಓ ಕರೆಕ್ಟ್. ನಮ್ಮ ಅಜ್ಜಿ ಮಾಡ್ತಿದ್ದೆ ಬಾಗಲಕೋಟೆ. ಹೌದಾ? ನಾ ಮಾಡ್ಕೊಂಡು ನಾನೇ ಮಾಡ್ತಿದ್ದೆ ಸರ್. ನಾನು ನೋಡ್ತಿದ್ದೆ, ಬಹಳ ಚಂದ ನೋಡ್ತಿದ್ದೆ. ಇದೇ ತಕ್ಲೀನ್ ಇದು ನೋಡ್ಬಿಟ್ಟು ಮಾಡಿದ್ರು, ರೆಡಿ ಮಾಡುದು, ಕೊಡೋದು. ಅಂಬರ್ ಚರ್ಕ ಅಂತ ಚಿಂದಾಡಿಸಿ ಬಂತು, ಅದೇನು ಯೂಸ್ ಮಾಡ್ಲಿಲ್ಲ, ಇದೇ ಯೂಸ್ ಮಾಡೋದು. ಇದು ಕೊಟ್ರೆ ಖಾದಿ ಗ್ರಾಮೋದ್ಯೋಗ ಕೊಟ್ಟು ಬರ್ಬೇಕು, ಎಷ್ಟು ಆಗ್ತದೆ ಟೋಟಲ್ ಆಗ್ತದೆ ಅಂತ. ಅದಕ್ಕೆ ಇಷ್ಟಾದ್ಮೇಲೆ ಒಂದು ಸೀರೆ ಕೊಡ್ತಿದ್ರು ಅವ್ರು. ಓಹೋ, ಲಡಿ ಕೊಟ್ರೆ ಒಂದು ಸೀರೆ ಏನ್ ಕೊಡ್ತಿದ್ರು. ನಮ್ಮ ಅಜ್ಜಿಗೆ ತಗೊಂಡ್ಬರ್ತಿದ್ವಿ ನಾವು. ರೊಕ್ಕ ಇಲ್ಲ, ಇವ್ರು ಕೊಡೋಕು ರೊಕ್ಕಿಲ್ಲ, ಅವ್ರದ್ದು ರೊಕ್ಕಿಲ್ಲ. ಇಲ್ಲ. ಈ ಲಡಿ ಎಷ್ಟು ಕೊಡ್ಬೇಕು, ಅದು 10 ಲೆಕ್ಕ ಇತ್ತದು. 30-32 ಲಡಿ ಏನ್ ಕೊಡ್ಬೇಕು, ಕೊಟ್ರೆ ಒಂದ್ ಸೀರೆ ಕೊಟ್ಬಿಡ್ತಿದ್ರು. ನಾವು ಇಲ್ಲಿ ಹೆಬ್ಬಳ್ಳಿ ಖಾದಿ ಕೇಂದ್ರಕ್ಕೆ ಕೊಡ್ತೀವಿ, ಅವರು ಬಟ್ಟೆ ನೇದ್ ಕೊಡ್ತಾರ, ನಾವು ಶರ್ಟ್ ಮತ್ತೊಂದು ಹೊಲಿಸ್ಕೊಂಡು. ನಮ್ಮ ಅಜ್ಜ ನಾವು ತಕಲೀಲ್ ನಿಲ್ಲಿಸಿದ್ದ ಮೊದಲು ನಿಂತು. ಈಗ ಅದು ಮನೆಯಾಗ ಜನಿವಾರ ನಾವು ಮಾಡ್ತೀವಿ ಸರ್. ಜನಿವಾರ ಮತ್ತು ಗೌರಿ ಹಬ್ಬದ ದಾರ, ಗೌರಿ ದಾರ ತಕಲಿಯಿಂದ ಮಾಡುದು ಮಾಡ್ತೀರಿ. ನಿಂತ ಮಾಡುದು, ಕೂತು ಮಾಡೋದು ಬರ್ತದ. ಕೂತು ಮಾಡುದು. ಪರಟೆಗೆ ಇಡ್ತಿದ್ವಿ, ತೆಂಗಿನ ಪರಟೆ ಇಡ್ತಿದ್ವಿ. ತೆಂಗಿನ ಪರಟೆ ಸ್ವಲ್ಪ ಮಣ್ಣು ಮೆತ್ತಿ ಬಿಡೋದು, ಚಪ್ಪಟ ಆಗ್ತದೆ. ಅದನ್ನ ರಂಗೋಲಿ ಹಾಕ್ಬಿಡೋದು, ರಂಗೋಲಿ ತಿರುಗಿಸೋದು. ಹಿಂಗೆ ಭಾರಿ ಚಂದ. ತೆಂಗಿನ ಪರಟೆ ಒಳಗೆ ಮಣ್ಣು ಹಚ್ಚಿ ಚಪ್ಪಟ್ಟು ಮಾಡ್ಬಿಡುದು, ಕುಡ್ದು ಕಟ್ಟಿ ಕುಡ್ದು ರಂಗೋಲಿ ಹಾಕ್ಬಿಡುದು. ತಕ್ಲಿ ತಿರ್ಸಿ ಬ್ಯೂಟಿಫುಲ್ ತಿರುಗ್ತದೆ. ನಾವು ನಿಂತು ಮಾಡ್ತಿದ್ದೆ, ಉದ್ದು ಬರ್ತದೆ ಅಂತ ಹೇಳಿ. ಉದ್ದು ಬರ್ತದೆ ಹಿಂಗ್ ಮಾಡ್ಬಿಡುದು. ಗಟ್ಟಿ ಎಷ್ಟು ಬೇರೆ ನಿಂತು ಕೈ ಬಿಟ್ಬಿಡೋದು. ಹಿಂಗ ಆ ಭಾರಕ್ಕೆ ನಿಂತ್ಕೋಬೇಕು, ಅದು ಗಟ್ಟಿ ಹಿಂಗ್ ಸುರಿಬಿಡುದು. ಸುತ್ತ ಮತ್ತೆ ಜಾಲ್ವಾಳ ಹುಕ್ ಇರ್ತದೆ ನೋಡ್ರಿ, ಹೌದು, ತಿರುಗಿಸ್ಬಿಡುದು. ಅದಕ್ಕೆ ಹಿಂಗ್ ಮಾಡುದು, ಮಾಡಿ ಮಾಡ್ಕೊತ ಹೋಗೋದು. ಹಿಂಗ್ ಮಾಡ್ಕೊತ ಈಗ ಬಾಕ್ಸ್ ನ ಬರ್ತಿದ್ದಿಲ್ಲ ಇವು, ಮೊಬೈಲ್ ಬ್ಯಾಗ್ ಹಿಡ್ಕೊಂಡಂಗ್ ಹೋಗುದಿವು. ಭಾಳ ಲೇಟ್ ಆಗಿ ಬಂದಿವು. ಸಣ್ಣವ್ರದ್ದು ಹೆಂಗಿರ್ತಿದ್ದಿಲ್ಲ, ಉದ್ದ ಹಲಿಗೆ ಇರ್ತಿತ್ತು, ಮೇಲೆ ಹಿಂಗ್ ಹಾಯಿ ತಿರುಗಿಸೋದು. ಹಿಂಗ ಸೊತ್ತಿಗೆ ದಾರ ಸೇಮ್ ಇರ್ತಿತ್ತು. ಒಂದು ಹಲಿಗೆ ಮೇಲೆ ಕೂಡ್ಸಿರ್ತಿದ್ರು ಎರಡು. ಇನ್ನು ನಮ್ಮ ಅಜ್ಜಿ ಅಂತೂ, ನಮ್ಮ ಅಜ್ಜಿಗಿಂತ ನಮ್ಮ ದೊಡ್ಡಪ್ಪ ಇದ್ರಿ ಸರ್, ವಮನಾಚಾರ್ಯ ಕರ್ಜಿಗೆ ಅಂತ. ಇಲ್ಲಿದ್ದಾನ ಹುಡುಗವ, ಧಾರವಾಡದಾಗಿದ್ದಾನ, ರಾಜ ಅಂತ ತಿಳ್ಕೊಂಡು. ಗ್ರಾಮೀಣ ಬ್ಯಾಂಕ್ನಾಗಿದ್ದು ರಿಟೈರ್ ಆಗಿ. ನಿಮ್ಗೆ ಗೊತ್ತದಲ್ಲ ರಾಜ? ರಾಜ ಗೊತ್ತ, ರಾಘವೇಂದ್ರ ಎಲ್ಲ ಇದ್ದಾರಲ್ಲ, ಅವರಪ್ಪ ವಮನಾಚಾರ್ಯ ಅಂತ. ಈ ಗಾಟ್ ದಿ ನ್ಯಾಷನಲ್ ಅವಾರ್ಡ್ ಫಾರ್ ಸ್ಪಿನ್ನಿಂಗ್. ಹೌದಾ? ಇಷ್ಟು ಕನ್ಸಿಸ್ಟೆಂಟ್ ಆಗಿ ತೆಗಿತಿದ್ರು ಅಂದ್ರೆ ಅವರು. ನೀವು ಮಿಲ್ಲ ಮಾಡಿದ್ದು ಅಂತ ಹೇಳ್ಬೇಕು. ಅವ್ರು ಇದಾರೆ ಈಗ ಇಲ್ಲ, ಸೇರ್ಕೊಂಡ್ರು. ಅವ್ರ ಮಕ್ಕಳೆಲ್ಲ ಇದ್ದಾರೆ, 3 ಜನ ಇದ್ದಾರೆ. ನಾ ಪರಿಚಯ ಮಾಡ್ಕೋಬೇಕು. ಪ್ರಹ್ಲಾದ್ ಇದ್ದಾನ, ರಾಘವೇಂದ್ರ ಇದ್ದಾನೆ, ಮತ್ತೆ ರಾಜ ಇದ್ದಾನೆ. ಇಲ್ಲೋ ಸಪ್ತಾಪುರ ಮೂಲಿಗೆ ಸಪ್ತಾಪುರ ಇದ್ದಾನೆ ಅಲ್ಲಿ. ಇಬ್ರು ಅಲ್ಲೇ ಇದ್ದಾರ. ಒಬ್ಬ ಪಲ್ಲಣ್ಣ ಇದಕ್ಕಿರ್ತಾನೆ, ಮಾಮಿಡಿ ಆಗಿರ್ತಾನೆ, ರಾಘವೇಂದ್ರ ಸಾಗುಳ ಮಠದ ಹಿಂಭಾಗದಾಗಿರ್ತಾನೆ. ಅವ್ರ ತಂದಿ ನಮ್ ದೊಡ್ಡಪ್ಪ ಆಗ್ಬೇಕು. ಅಡ್ಡ ಹೆಸರು ಅವ್ರದ್ದು ಕರ್ಜಿಗಿದೆ. ರಾಸರಾಜ್ ಕರ್ಜಿಗೆ ಅಂತ ಇಲ್ಲೇ ಇದ್ದಾನೆ. ಅವರನ್ನ ರಾಘವೇಂದ್ರ ಕರ್ಜಿಗೆ ಅಂತ. ಒಬ್ಬ ರಂಗನಾಥ್ ತೀರ್ಕೊಂಡ್ರು, ಪ್ರಹ್ಲಾದ್ ಅಂತ 3 ಮಂದಿ ಇಲ್ಲೇ ಇದ್ದಾರೆ. ಅವ್ರ ತಂದಿ ವಮನಾಚಾರ್ಯ. ನೋಡ್ರಿ, ಅವ್ರ ಮನೆಗೆ ಏನಾರ ಹಳೆ ಚರಕ ಸಿಗ್ತದೆ ನೋಡ್ಬೇಕು. ಇಟ್ಬಿಟ್ಟಿರ್ತಾರೆ. ಅವ್ರು ಎಷ್ಟು ಚಂದ ತೆಗಿತಿದ್ರು ಅಂದ್ರೆ, ಅವ್ರ ನೌಕರಿ ಸಿಕ್ಕದ್ರಿ. ಅವ್ರು ಸರಿಯಾಗಿ ಓದ್ಲಿಲ್ಲ ಬಿಡ್ಲಿಲ್ಲ, ನಮ್ಮ ಅಜ್ಜನ ನೋಡ್ಕೋಬೇಕು, ಬೆಳೆಸಿದ್ದವ್ರನ್ನ. ಇವ್ ನೌಕರಿ ಹೆಂಗ್ ಕೊಡೋದು ಅವಾಗ ಅಂತಿದ್ರು. ಅವನ್ ವಿಚಿತ್ರ ಫನಿ, ಬಹಳ ಫನಿ ಕ್ಯಾರೆಕ್ಟರ್ ಅವ್ರು. ಇಷ್ಟು ನಗಸವ್ರ ನಮ್ಮನ್ನ. ಈ ವಾಯುಸ್ತುತಿ ಅದಲ್ಲ, ಶ್ರೀಮದ್ ವಿಷ್ಣು ನಿಷ್ಠ ಅಂತೀವಲ್ಲ, ಇದೇ ಧಾಟಿಯೊಳಗ 42 ಶ್ಲೋಕ ಬರ್ತಿದ್ರು ಕನ್ನಡದಾಗ ಅವರು. ಅವ್ರಂದ್ರೆ ನಿಮ್ಗೆ ಗೊತ್ತೇ ಆಗುದಿಲ್ಲ ವಾಯುಸ್ತುತಿ ಅಂದಂಗ. ಅದ್ ಹೆಂಗ್ ತಮಾಷೆ ಬಿಕ್ ನಗ್ಬೇಕು ನಾವೆಲ್ಲ. ಮುಂಜಾನೆದ್ದು ಮುಖವ ತೊಳೆಯದೆ ಬಿದ್ದು ಅವಲಕ್ಕಿ ಗಂಟು ಬಿಚ್ಚಿ ಪಕಪಕನೆ ಮುಕ್ಕಿ ಬಾಯಿ ಕಮ್ಮಗಾಯಿತು. ಧಾಟಿ ಬೇರೆ ವಾಯುಸ್ತುತಿ ಧಾಟಿನೇ. ತಾ ಬಿದ್ದ ತಿಮ್ಮಪ್ಪ ಬಿದ್ದ, ನೆರಮನೆಯ ತಿಮ್ಮಪ್ಪ ತಪ್ಪೇಲಿ ಕದ್ದ, ಹಿಡಿದು ಓದಿದರೆ ಮುಖ ಮೇಲಾಗಿ ಬಿದ್ದ. ಇದು ವಾಯುಸ್ತುತಿ. 42 ಶ್ಲೋಕ ಹಚ್ಚಿದ್ರು ಅವ್ರು. ಅಷ್ಟು ಹ್ಯೂಮರಿಸ್ಟ್ ಅವರು. ಆಮೇಲೆ ಹಿ ಹ್ಯಾಡ್ ಎ ವೇ ಆಫ್ ಕನ್ವರ್ಟಿಂಗ್ ಇಂಗ್ಲಿಷ್, ಕನ್ನಡ ಇಂಟು ಇಂಗ್ಲಿಷ್. ಇಂಗ್ಲಿಷ್ ಬರ್ಲೇ ಇಲ್ಲ, ಶಾಲೆ ಕಲ್ದೇ ಇಲ್ಲ ಅವರು. ಕನ್ನಡ ಇಂಗ್ಲಿಷ್ ಮಾಡ್ತಿದ್ರು ಅವ್ರು. ಏನ್ರಿ ಮಾವು ಕಾಕ ಅಂತ ಕೇಳಿದ್ರೆ, ಏನಿಲ್ಲೋ ಕನ್ನಡಕ್ಕೆ ಎಸ್ ಪ್ರತ್ಯಯ ಹಚ್ಚಿದ್ರೆ ಇಂಗ್ಲಿಷ್ ಆಗ್ತದ ಅಂತ. ಒಡ್ಡರ ಎಮ್ಮೆ ಹೆಂಡಿ ಹಾಕುತ್ತದೆ, ವಾಟ್ ರ್ಯಾಮ್ ಹ್ಯಾಂಡ್ ಹೆಕಾನ್ಸ್ ಅನ್ಬೇಕಲ್ಲ. ಇಂಗ್ಲಿಷ್ ಹಾಕ. ಸರಿ, ನಾ ತಮಾಷೆ ಮಾಡ್ತಿಲ್ಲ. ಜಾಕೀರ್ ಹುಸೇನ್ ವೈಸ್ ಪ್ರೆಸಿಡೆಂಟ್ ಗುಳೇದಗುಡ್ಡಕ್ಕೆ ಬಂದಾಗ ಇವ್ರು 5 ಮಿನಿಟ್ ಅವ್ರ ಮಾತಾಡ್ಯಾರ ಇಂಗ್ಲಿಷು.
ಮಾತಾಡಿದಂತ ಕರ್ಕೊಂಡ್ ಬೇಡ ಅವಂದು ಅವನಂತ ಎಕ್ಸಲೆಂಟ್ ಟಾಪಟ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಅಂತ ಅರ್ಥನೇ ಆಗಿಲ್ಲ. ಮತ್ತೆ ಇವಳಂಗ ಸ್ಟೈಲ್ ಜಾಕೀರ್ ಹುಸೇನ್ ಹಂಗೆ ಮಾಡ್ಕೊಂಡ್ ಕೈ ಮಾಡೋರು ಹಿಂಗ್ ಮಾಡ್ಕೊಂಡು 5-6 ಮಿನಿಟ್ ಮಾತಾಡ್ಯಾರ ಅವರು. ಒಬ್ಬ ವೈಸ್ ಪ್ರೆಸಿಡೆಂಟ್ ಐ ವೆರಿ ಗುಡ್ ಟಾಪಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೇಯಿಂಗ್ ಅಂದ್ರು. ಇಟ್ ಇಸ್ ನಾಟ್ ಇಂಗ್ಲಿಷ್ ಅಟ್ ಆಲ್. ಆ ಧೈರ್ಯ ಹೇಳ್ರಿ, ಧೈರ್ಯ ಸರ್. ಅದ್ಮೇಲೆ ನೌಕರಿ ಸಿಗ್ತೇವೆ ಅವ್ರಿಗೆ. ಆಮೇಲೆ ನೋಡ್ತಾರೆ ಚಲೋತ್ನಾಗ ಅಂದ್ರೆ ಸರ್ಟಿಫಿಕೇಟ್ ಕೊಟ್ಟು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕೊಟ್ಬಿಟ್ರು. ಓಹೋ, ರಿಟೈರ್ಡ್ ಆದ ಪ್ರೈಮರಿ ಸ್ಕೂಲ್ ಟೀಚರ್. 30 ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು. ಭಾರಿ ಸೆನ್ಸ್ ಆಫ್ ಹ್ಯೂಮರ್, ಭಾರಿ ಸೆನ್ಸ್ ಆಫ್ ಹ್ಯೂಮರ್. ಆಮೇಲೆ ಅದಕ್ಕಿಂತ ಹೇಳ್ತೀನಿ, ನಮ್ಮ ಹೇಳುದು ಈ ಮದ್ ಬ್ರಾಹ್ಮಣರು ಮಡಿ ಭಾಳಲ್ಲ, ಊಟ ಕೂತಾಗ ಹೇಳ್ತಾರ ಅವರು, ಊಟ ಕೊಡ್ಬೇಕಾದ್ರೆ ಹೇಳ್ತಾರೆ ಅದಲ್ಲೋ ಅದು ಆಚಾರ್ಯ ಸಮಾಚಾರ ಅಂತ ಹೇ ಬ್ರಾಹ್ಮಣ ಪಶುಪರ್ಣಂ ಪಠಂತಿ ಅಂತ ಬರ್ತದ ಮಂತ್ರ. ಅದನ್ನ ಇವರು ಹೇ ಬ್ರಾಹ್ಮಣ ತುಸು ತಿನ್ನೋ ಶಟುತಿ ಅನ್ನೋರು. ಅವ್ರು ಹೇಳಿದ ಕಲ್ಪನೆ ಸರಿ ಬರೋದಿಲ್ಲ, ಹಂಗ ಮತ್ತೆ ಅದೇ ಧಾಟಿನು ಸೇಮ್ ಧಾಟಿ, ಸಂಸ್ಕೃತ ಧಾಟಿನೇ ಹೇಳೋರು. ಹೋ ಇದು ಅಂತರಂಗ ಅಂತ. ನಾವು 27 ವರ್ಷದಿಂದ ತಗೊಂಡಾಗ ಇದನ್ನ ಪೂರ ಕಟ್ ಮಾಡಿಬಿಟ್ಟಿದ್ರು. ಇಲ್ಲಿ ಏನಂದ್ರೆ ಏನೂ ಇರ್ಲಿಲ್ಲ. ಬೆಳಿಲಿಕ್ಕೆ ಬಿಟ್ವಿ, ಇಷ್ಟು ದೊಡ್ಡದು ಬೆಳೀತು. ಅಲ್ಲಿ ಮ್ಯಾಲೆ ಒಂದು ಅರಮನೆ ಮಾಡ್ಕೊಂಡಿವಿ. ಮ್ಯಾಲೆ ಹೋಗೋದು ಹೆಂಗ್ ಸರ್? ಇಲ್ಲಿ ಹಿಂಗ ಹಗ್ಗ ಹಿಡ್ಕೊಂಡು, ಹಗ್ಗಲ್ಲ, ಇಲ್ಲಿ ಇಲ್ಲಿ ಹಿಡ್ಕೊಂಡು ಮ್ಯಾಲೆ ಹೋಗೋದು. ಗುಡ್, ವೆರಿ ನೈಸ್. ಯಾರು ಹೋಗ್ತಾರೆ ಸರ್? ಕೊಡ್ತಾರೆ ಹೋಗ್ರಿ. ಹೋಯ್ಸ್ ನಾವು ಹೋಗಿರ್ತೀವಿ ಮೇಲೆ. ಇಲ್ಲಿ ನೀವು ಕೂತ್ಕೊಂಡು ನಮಗೆ ಉಪನ್ಯಾಸ ಕೊಡ್ಬೇಕು, ನಾವೆಲ್ಲರೂ ಇಲ್ಲಿ ಕೂತ್ಕೋತೀವಿ. ಪ್ರಮೋದ್ ಎಷ್ಟು ಚಂದ ಅದ ನೋಡಿ ಇಲ್ಲಿ ಮ್ಯಾಲೆ ಟ್ರೀ ಟಾಪ್. ಮ್ಯಾಲೆ ಹೋಗೋದು ಅಡ್ವೆಂಚರಸ್ ಅದ ಅದು. ಇದ್ರ ಮೇಲೆ ಹಚ್ಚಿ ಹೋಗ್ಬೇಕು, ಹಗ್ಗ ಹಿಡ್ಕೊಂಡು ಇದನ್ನ ಹತ್ಬೇಕು. ನೀವು ಮ್ಯಾಲ ಹತ್ತಿದ್ರೆ ಕೂಡ್ಬೋದು, ಇಲ್ಲಾಂದ್ರೆ ತಳಗಿರ್ತೀರ. ಧೈರ್ಯ ಮಾಡಿ ಮ್ಯಾಲ ಹತ್ತಿದ್ರೆ ಸಾಕು. ಈ ಇದ್ರಾಗ ಪುಣೆದಾಗ ಓಶೋ ಆಶ್ರಮ ಇತ್ತು ಕೊರೆಗಾಂವ್ದಾಗ. ಹಿಂಗೆ ಮಾಡಿದ್ವಿ ಸರ್. ಒಂದ್ ದೊಡ್ಡ ಗಿಡ, ಭಾರಿ ದೊಡ್ಡ ಗಿಡ ಅದು. ಅದು ಎಲ್ಲ ಬ್ರಾಂಚ್ ಹಡ್ಕೊಂಡ್ಬಿಟ್ಟದ. ಆ ಪೂರ್ತಿ ಹತ್ರಿ ಇದಕ್ಕಿಂತ ಇದ್ರ ಸುಮಾರು 2 ಪಟ್ಟು 3 ಪಟ್ಟು ದೊಡ್ಡದು. ದೊಡ್ಡ ಕಟ್ಟಿ ಮಾಡ್ಬಿಟ್ಟಾರ, ನೈಸ್ ಪ್ಲಾಸ್ಟಿಕ್ ಮಾಡ್ಬಿಟ್ಟಾರ ಅದೆಲ್ಲ ಕಟ್ಟಿ ಪೂರ. ಅಲ್ಲಿ ಕುರ್ಚಿ ಅಲ್ಲೇ ಕೂತ್ ಪಾಠ ಮಾಡ್ತಿದ್ವಿ ನಾವು. ಅದಕ್ಕೇನ್ ಹುಳ ಕಡೆ ಭಯಂಕರ ಗಿಡನು ಇಷ್ಟು ಚಂದ ಕ್ರಿಯೇಟ್ ಮಾಡ್ಯಾರ ಸರ್ ಫಾರೆಸ್ಟ್. ಅದನ್ನ ಈ ಹೆಂಗದ ನೋಡಿಲ್ಲ ನಾನು, ಓಶೋ ಇದ್ದಾಗ ಹೊಡಿದ್ದೆ ನಾನು. ಚಿಕ್ಕ ಫಾರೆಸ್ಟ್, ಹಾದ್ಯಾಗ ಸ್ಟ್ರೀಮ್ಸ್ ಮಾಡ್ಯಾರ, ವಾಟರ್ ಸ್ಟ್ರೀಮ್ಸ್ ಎಲ್ಲ ಹೋಗ್ತಾವ. ಚಿಗರ್ ಬಂದ ಒಳಗೆಲ್ಲ ದಾಂಗ್ಬಿಟ್ಟಾರ, ಹಾಕಿಬಿಟ್ಟಿದ್ರು. ಆ ಕಟ್ಟಿ ಮೇಲೆ ಕೂತ್ ನಾವು ಕ್ಲಾಸ್ ಮಾಡ್ತಾನಲ್ಲ, ಸುತ್ತಲ ಕೂತಿರ್ತಾರ ಮಂದೆಲ್ಲ. ನೀಟ್ ಪ್ಲಾಟ್ಫಾರ್ಮ್ ಮಾಡ್ಯಾರ, ಸುತ್ತಲ ಹಾಕ್ಬಿಟ್ಟಾರ, ಮಾಸ್ಕಿಟೋ ನೆಟ್ ಹಾಕ್ಬಿಟ್ಟಾರ ಸರ್. ಸೊಳ್ಳೆ ಬರ್ತಾವ, ಕಡಿತಾವ, ಡಿಸ್ಟರ್ಬ್ ಬಾಬಾ ಧ್ಯಾನಕ್ಕೆ ಅಂತ ಹೇಳಿ ಕಟ್ಬಿಟ್ಟಾರ. ಅದು ಬಿಗ್ಗೆಸ್ಟ್ ಮಾಸ್ಕಿಟೋ ನೆಟ್ ಇನ್ ದಿ ಕಂಟ್ರಿ ವರ್ಲ್ಡ್ ಅಂತ. ಓ ಮ್ಯಾನ್ ಹೋಗ್ಬಿಟ್ಟು ಹುಡುಗವ, ಏ ಬೇಡಪ್ಪ ಬೇಡ ನೋಡ್ಕೊಳ್ಳೋ ಇಲ್ಲ ಸ್ವಲ್ಪ ಅವಕಾಶ ಹೋಗ್ರಿ. 3 ಪಾಯಿಂಟ್ ಕಾಂಟ್ಯಾಕ್ಟ್, 3 ಕಾಂಟ್ಯಾಕ್ಟ್ ಇದ್ದಾಗ 4ನೇದು ಕೈ ಬಿಡುದು. ಅದು ನೀರ್ಲ, ಮಾವು, ಶ್ರೀಗಂಧ. ಶ್ರೀಗಂಧ ಯಾವ್ದು ಸರ್? ಕೆಂಪು ಹೊಟ್ಟೆ ಕಟ್ಟಿಲ್ಲ ಅದು ಶ್ರೀಗಂಧ, ಇದು ಶ್ರೀಗಂಧ. ಒಂದು 100 ಶ್ರೀಗಂಧದ ಮರಗಳು, ಒಂದು ನಾವು ಹಚ್ಚಿದ್ದಲ್ಲ, ತಾನೇ ಎಲ್ಲಾ ಪಕ್ಷಿಗಳೇ ತಂದು ಕೊಟ್ಟಿದ್ದು. ಅಕ್ಷರಶಃ 100. ನೀವು ಎಲ್ಲಿ ನೋಡಿದ್ರು ಶ್ರೀಗಂಧದ ಮರಗಳು. ಒಂದು ಬೇಂದ್ರೆ ನೆರಳು ಅಂತ ಜಾಗದ. ಓಹೋ, ಬೇಂದ್ರೆ ನೆರಳು. ಯಾಕಂದ್ರೆ ನೀವು ಬಂದ್ರೆ ಅಂದ್ರೆ ಬೇಂದ್ರೆ ನಮ್ ಜೊತೆ ಇರಬೇಕಲ್ಲ. ಕಾಂಪೋಸ್ಟ್ ಮಾಡ್ಕೊಂಡಿದ್ದು ಎಷ್ಟು ಚಂದ ನೋಡು. ಇದರಂತ ನ್ಯೂಟ್ರಿಯೆಂಟ್ ಎಲ್ಲೂ ಸಿಗುದಿಲ್ಲ. ಒಂದು ಹಣ್ಣಿಲ್ಲ ಏನಿಲ್ಲ, ಉದ್ದ ಬೆಳೆಸಿ ಬಳ್ಳಿ ಹಂಗ. ನಮ್ಮ ಅಟೆಂಡ್ ಒಬ್ಬ ಇದ್ದ, ಬಂದ ಅವೇನಿಂದ ಸರ್ ಮಳೆ ಹೊಡಿಬೇಕು ಸರ್ ಅಂದ್ರೆ ಆಗ್ತದಂತ ಕೇಳಿಲ್ಲ ಈ ಮಾನ್ಸರ್. ಅವ್ಕ ಮಳೆ ಹೊಡೆದ, ಮಳೆ ಹೊಡೆದಕ್ಕೆ ಆತು, ಅದು ಟೈಮ್ ಬಂದಿತ್ತ ಗೊತ್ತಿಲ್ಲ. ಇಷ್ಟು ಹಣ್ಣು ಆಗ್ತಾವ ಸರ್ ಮನ್ಯಾಗ, ಈಗ ನಂಬಲಿಕ್ಕೆ ಸಾಧ್ಯ ಇಲ್ಲ. 4 ವರ್ಷದಿಂದ ಒಂದ್ ಹಣ್ಣು ತಗೊಂಡಿಲ್ಲ ನಾವು. ಎಷ್ಟರ ಮಟ್ಟಿಗೆ ಆಗ್ಯದಂದ್ರ ಅದು ಸರ್, ನನ್ನ ಮನ್ಯಾಗ ಈಗ ಒಣಗೆಲ್ಲ ಕೊಡ್ತೀವಿ ನಾವು. ನಾನು ಹೇಳ್ತೀರ ಸರ್, ಹಿಂದ್ ಬಾಟ್ಲ್ ಹಾಕಿ ಫ್ರಿಜ್ನಾಗ ಇಟ್ಟಿರ್ತಾರ, ಅಷ್ಟರ ಸಣ್ಣ ಆಗ್ತಾವ. ಇದು ಅಕ್ಕನ ಕಟ್ಟೆ, ಅಪ್ಪನ ಕಟ್ಟೆ. ಅಕ್ಕ
ಅಕ್ಕ. ನೀರು ಭಾಳ ಚಲೋ ಬರುತ್ತೆ ಸರ್. ಹೌದೌದು, ಇದು ಹೋದ ವರ್ಷ ಮಳೆ ಆಗಿಲ್ಲ. ಮಳಿ ಚಲೋ ಆದ್ರೆ ಇಲ್ಲಿ ತನಕ ನೀರ್ ಇರ್ತದ. ಓಹೋ, ನಾವು ಬೋಟಿಂಗ್ ಮಾಡ್ತೀವಿ. ಸುತ್ತ ನಡುವೆ ಬೋಧಿ ವೃಕ್ಷ. ಇದು ಬೋಧಿ ಕೆರೆ. ಇದು ಬೋಧಿ ಕೆರೆ. ಇದು ಬೋಧಿ ಕೆರೆ ಚಂದ ಅದ ನೋಡಪ್ಪ. ನೋಡ ಲೇಕ್ ಅದ ಸುತ್ತಲ. ಲೇಕ್ ಗೋ ಬೈ ಬೋಟ್. ಒಂದ್ ರೌಂಡ್ ಹಾಕೊಂಡ್ ಬರುದು ಆ ತರ ಇದೆ. ಆ ಕಡೆ ಒಂದು ಸ್ವಲ್ಪ ದೊಡ್ಡ ಜಾಗ ಅದ, ಅದು ಅಲ್ಲಮ್ಮನ ಬಯಲು. ಅಲ್ಲಮ್ಮನ ಬಯಲು. ಅಂದ್ರೆ ಅಲ್ಲಿಂದ ಅಷ್ಟೇ ನಮ್ಗೆ ಹೆಚ್ಚು ಆಕಾಶ ಕಾಣಿಸ್ತದೆ. ಈ ಕಡೆ ಗಿಡ ಬಂದ್ಬಿಟ್ಟಾವ ಕಾಣಿಸ್ತದೆ. ಅದು ಅಲ್ಲಮ್ಮನ ಬಯಲು. ಇದು ಅಕ್ಕನ ಕಟ್ಟೆ. ಇನ್ನು ಬೇಂದ್ರೆ ನೆರಳಿಗೊಂದು ಹೋಗಿ ವಾಪಸ್ ಹೋಗೋಣ. लागे नहीं कहीं ओ नजरिया. ಬಂದ್ರೆ ನೀರು. ಸಣ್ಣ ಮಲ್ಲಿಗೆ. ಮುಂಜಾನೆ ನಾನು ಡ್ಯೂಟಿ ಸರ್, ಮನೆಯಾಗ ಹೂ ತೆಗೆದು ಕೆಳಗೆ ಬಂದ ತಕ್ಷಣ ಮ್ಯಾಲ ಮಲ್ಲಿಗೆ ಇದೆ. ನಮ್ಮ ಒಂದ್ 8-9 ಥರದ ಮಲ್ಲಿಗೆ ಹಾಕ್ಯಾಳ. ಫುಲ್ ಸುರಿದಿರ್ತಾವ ಸರ್. ಮನೆ ಒಂದ್ ಸಂಪಿಗೆ ಗಿಡ ಅದ. ಸಂಪಿಗೆ ಆಗಿರ್ತಾವ ಸೀಸನ್ನಾಗ. ಸಂಪಿಗೆ ಒಂದ್ ತೆಗೆದು ಮನ್ಯಾಗ 20 ಪಾರಿಜಾತ 2 ಆ ಹೂ ತೆಗೆದು ದಾಸವಾಳ ಹಾಕ್ಯಾಳ ಹೆಂಡತಿ. 2 ಥರದ, ಒಂದು ಕೆಂಪು ದಾಸವಾಳ ಅದ, ಒಂದು ಅರ್ಶಿನ ಕುಂಕುಮ ದಾಸವಾಳ ಅಂತ ಬರ್ತದೆ. ಹಳದಿ ಇರ್ತದೆ, ಒಳಗೆ ಕೆಂಪು ಇರ್ತದ, ಒಳಗ್ ಬೆಳ್ಳಗ್ ಇರ್ತದ. ಅದನ್ನ ತಕೊಂಡ್ಬರುದು. ಇನ್ನೊಂದ್ 10-15 ಹೂ ಆಗ್ತಾವ ಅದಕ್ಕೆ. ಅಷ್ಟು ಬುಟ್ಟಿ ತಂದು ಕೊಡೋದು. ಐ ಎಂಜಾಯ್ ದಟ್ ಡೂಯಿಂಗ್ ಇಟ್. ಹೌದು, ಹೂ ತೆಗಿದಕ್ಕಿಂತ ಸಂತೋಷ ಕೆಲಸ ಯಾವ್ದು? ಇದು ಬೇಂದ್ರೆ ನೆರಳು ಅಂತ. ಈಗ ಸದ್ಯಕ್ಕೆ ಇದನ್ನದ ಇವೆಲ್ಲ ಇನ್ನು ಹಸಿರಾಗ್ತಾವ ಪೂರ್ತಿ. ಹೌದು. ಅಲ್ಲೊಂದು ವೇದಿಕೆ ಅದ, ಇಲ್ಲಿ ಹಿಂಗ್ ಕೂತ್ಕೋಬಹುದು. ಇಲ್ಲ ಇಲ್ಲಿ ವೇದಿಕೆ ಮಾಡ್ಕೊಂಡ್ ಬಿಟ್ಟು ಇಲ್ಲಿ ಈ ಕಡೆ ಮುಖ ಮಾಡ್ಕೊಂಡು ಕೂತ್ಕೋಬಹುದು. ಪ್ರೋಗ್ರಾಮ್ ಮಾಡಿರಿ ಸರ್? ಮಾಡಿ ಕನ್ನಡದ ಎಲ್ಲಾ ಪರಿಸರ ಲೇಖಕರು ಬಂದಂತಹ ಒಂದು ದಿವಸ. ಶ್ರೀಪಡ್ರೆ ಅವರು ಎಲ್ಲರೂ ಬಂದದ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದು ಬೇಂದ್ರೆ ನೆರಳು. ಸುತ್ತಲೂ ಈಗ ಹಲಸವ, ಒಂದು 10 ಥರದ ಹಲಸವ. ಅವೆಲ್ಲ ಇನ್ನ ದೊಡ್ಡ ಆದ್ರೆ ಇಡೀ ವರ್ಷ ನೆರಳಿರು. ಹೌದು, ಪೂರಾ ನೆರಳು ಬಂದ್ಬಿಡ್ತು. ಮತ್ತ ಹಲಸಿನ ಮರಕ್ಕೆ ಒಂದು ಘಮನೇ ಬೇರೆ ಇರ್ತದೆ. ಅದು ಹಣ್ಣು ಆಗೋದಕ್ಕಿಂತ ನಾವು ಎಲೆಯಿಂದಾನೋ ಕಾಂಡದಿಂದಾನೋ ಗೊತ್ತಿಲ್ಲ. ನಾನು ಹೇಳ್ತಿದ್ದೆ ಮೊನ್ನೆ, ಸಂಸ್ಕೃತಿ ಅಂದ್ರೆ ಏನು ಅಂತ. ಈ ಮೊದಲೇ ಮಳೆ ಆದ್ಮೇಲೆ ಕಾಡ್ನಾಗ ಹೋದ್ರೆ ಏನಿರ್ತದೆ, ಒಂದ್ ಥರದ ವಾಸನೆ ಬರ್ತದೆ. ಎಲೆ ಬಿದ್ದಿರ್ತಾವ, ಕೊಳಿತಿರ್ತಾವ, ನೀರು ಬಿದ್ದು ಕರಕ್ ಕರಕ್ ಅಂತಿರ್ತಾವ ಕೆಲವೊಂದು. ಒಂದ್ ಥರದ ವಾಸನೆ ಬರ್ತದೆ ಕಾಡಿನಾಗ. ಎದ್ರ ವಾಸನೆ ಅದು ಅಂತ. ಆ ವಾಸನೆ ಮಳಿದು, ಈ ಗಿಡದ್ದು, ಆ ಟೊಂಗಿದು, ಅಲ್ಲೆಲ್ಲೋ ಇದ್ದು ಹೂವಿಂದು, ಕೊಳತಿರುವಂತ ಎಲಿದು, ಯಾವ್ದ್ರದ್ದು ಯಾವ್ದು ಅಲ್ಲ, ಎಲ್ಲಾ ಸೇರಿ ನಮ್ ಸಂಸ್ಕೃತಿನೂ ಹಾಗೆ. ಅದಕ್ಕೆ ಇನ್ನೊಂದು ಎಲ್ಲಾರ್ಗು ಅರ್ಥ ಆಗು ಹೇಳ್ಬೇಕಂದ್ರೆ, ಮನ್ಯಾಗ ಒಳಗ್ ಬನಿ ಕಾಲಿಟ್ಟು ಒಳಗ ಸಾಂಬಾರ್ ಕುದೀತಿರ್ತದೆ, ಅದ್ರ ವಾಸನೆ ಬರ್ತದೆ. ಸಾಂಬಾರ್ ವಾಸನೆ ಬಂತು. ಸಾಂಬಾರ ರುಚಿ ಬಂದದ್ದು ಎದರಿಂದ? ಬ್ಯಾಳೆಯಿಂದೋ, ನೀರಿಂದಾನೋ, ಉಪ್ಪಿಂದಾನೋ, ಹುಣಸೆಯಿಂದಾನೋ, ಅದಕ್ಕೆ ಒಗ್ಗರಣೆ ಹಾಕಿದ್ರಿಂದಾನೋ, ಹೋಳ್ ಹಾಕಿದ್ರಿಂದಾನೋ, ಇದರಿಂದ ಬಂತು. ಒಂದ್ರಿಂದ ಬಂದದ್ದಲ್ಲ, ಎಲ್ಲೂ ಸೇರಿ ಬಂದದ್ದು. ಸಂಸ್ಕೃತಿ ಹಂಗ. ಇಲ್ಲಿ ನಿಮ್ದೊಂದು ಕಾರ್ಯಕ್ರಮ ಆಗ್ಬೇಕು. ಮಾಡ್ತೀನಿ ಸರ್, ಖಾತ್ರಿ ಮಾಡ್ತೀನಿ. ನನಗೆ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಬಂದಾಗ ಒಂದ್ ದಿವಸ ಇದಕ್ಕೆ ಇಟ್ಕೊತೀನಿ ಸರ್. ಬಹಳ ಚಂದ. ಈ ಒಂದ್ ಮಳಿ ಬಂತಲ್ಲ ಸರ್, ಇದು ಆಶ್ಚರ್ಯ ನೋಡಿ ಸರ್. ಹೌದು, ಒಣಗಿ ಇರ್ತದ, ಏನೂ ಇಲ್ಲ ಅನಿಸ್ತಿರ್ತದ. ಒಳಗ್ ಒಂದ್ ಮಳಿ ಆದ್ಕೊಂಡು ಎಲ್ಲಿರ್ತದ ಶಕ್ತಿ ಚೈತನ್ಯ ಹಂಗೆ ಕಿತ್ಕೊಂಡೆದ್ದು ಬಿಡ್ತೇವೆ ಸರ್. ಹೌದು, ಭಾರಿ ಅದ್ಭುತ ಅದು. ಅದಕ್ಕೆ ನಮ್ ಗುಂಡಪ್ಪ ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಸತತ ಕೃಷಿ. ಹೌದು. ಅವ್ರ ಕೈಯಾಗ ಏನ್ ಸಿಕ್ಕರು ಅದ್ಭುತ ಆಗ್ಬಿಡ್ತಿತ್ತು ಸರ್. ಹೌದು. ಅಲ್ಲ, ನನಗೇನ್ ಆಶ್ಚರ್ಯ ಅಂದ್ರ, ನಿಮ್ಗೆ ಈ ಕಡೆ ಬೇಂದ್ರೆ ಅವ್ರ ಒಡನಾಟ ಸಿಕ್ತು, ಸಿಕ್ಕದ್ದು ಸರ್. ಆದ್ರೆ ಅಲ್ಲಿ ಹೋದಾಗ DVJ ಅವ್ರದ್ದು ಸಿಕ್ತು. ಅದಕ್ಕೆ ಕಾರಣ ಬೇಂದ್ರಿ ಸರ್. ಮತ್ತದಕ್ಕೆ ನಾನು ಬೆಂಗಳೂರಿಗೆ ಹೋದ್ನಲ್ಲ, ಹೋಗಾಗ ಹೇಳಿದೆ, ಬೆಂಗಳೂರಿಗೆ ಹೊಂಟಿನ್ರಿ, ನೌಕರಿ ಸಿಗ್ತದ ಅಂದೆ. ನೀನು ಕೆಟ್ಟ ಪಟ್ನ ಸೇರ್ತೀನಪ್ಪ ಅಂದ್ರು. ಕೆಟ್ಟೇನ್ ಹೋಗುದಿಲ್ರಿ, ನೌಕರಿಗೆ ಹೊಂಟೀನಿ ಅಂದೆ. ಅಂದ್ಬಿಟ್ಟು ಯಾಕೆ ಹೇಳಿದ ಗೊತ್ತಿಲ್ಲ.
ನಾನು ಬೆಂಗಳೂರಿಗೆ ಯಾರು ಗೊತ್ತಿಲ್ಲ ಸರ್, ಫಸ್ಟ್ ಟೈಮ್ ಹೋಗ್ತಿರೋದು ಒಂದೇ. ನಾ ಪತ್ರ ಕೊಡ್ತೀನಿ ತಗೋ ಅಂದ್ರು. ಒಂದ್ ಪತ್ರ ರಾಜರತ್ನ ಪತ್ರ ಬರ್ಕೊಟ್ರು. ರಾಜರತ್ನಂ ಅವ್ರಿಗೆ ಪತ್ರ ಸೀಲ್ ಮಾಡಿಕೊಟ್ರು. ನಾನು ನೌಕರಿ ಸೇರ್ಕೊಂಡೆ. ರಾಜರತ್ನ ನಕ್ಷತ್ರ ಇದ್ದಾಗ ನಮ್ಮ ನಕ್ಷತ್ರ. ಹೌದು, ಎಲ್ಲಿದ್ದಾರೆ ನನ್ಗೆ ಗೊತ್ತಿಲ್ಲ. ಒಂದ್ ತಿಂಗಳಾದ್ಮೇಲೆ ನಮ್ ಸೆಕ್ರೆಟರಿ ಅವ್ರು ಕೇಳಿದ್ರು, ಶ್ರೀಹರಿ ಅಂತಿದ್ರು. ಸರ್ ರಾಜರತ್ನಂ ಸರ್ ಎಲ್ಲಿರ್ತಾರ ಅಂತ. ಯಾಕ ಅಂದ್ರು, ನೀವು ಬೇಂದ್ರೆ ಲೆಟರ್ ಕೊಡ್ಬೇಕಾಗಿತ್ತು. ನನ್ನ ಗುರುಗಳಪ್ಪ ರಾಜರತ್ನಂ ಅವರು, ನಾನು ಕಲಿಸ ಸೆಂಟ್ರಲ್ ಕಾಲೇಜ್ನಾಗ ಇಲ್ಲೇ ಇರ್ತಾರ, ಹೋಗೋಣ ಬಾ ಅಂದ್ರು. ಮಲ್ಲೇಶ್ವರಂ 17th ಕ್ರಾಸ್ ನ ಮನಿ ಸರ್. ಕರ್ಕೊಂಡು ಹೋದ್ರು, ಪರಿಚಯ ಮಾಡಿದ್ರು. ನಮ್ ಕಾಲೇಜ್ ಲೆಕ್ಚರರ್ ಇದ್ದಾರೆ ಇವರು, ಹಂಗ ಹೆಂಗ ಅಂತ ನಮ್ಗೆ ಒಳ್ಳೆ ಮಾತು ಹೇಳಿದ್ರು. ಏನ್ ಅಷ್ಟೇ ಅಂದ್ರು, ಹಿಂಗ್ ಲೆಟರ್ ಕೊಟ್ಟಿದ್ದಾರೆ. ಏನ್ರಿ ಭಾರಿ ರೆಕಮೆಂಡೇಶನ್ ತಂದಿದ್ದೀರಿ ಅಂದ್ರು. ಓದಿದ್ರು, ಏನ್ ಬರ್ದಾರ ಗೊತ್ತಿಲ್ಲ ನನಗೆ, ಅವರೇ ಇಟ್ಕೊಂಡ್ರು ಅದನ್ನ. ಬಹಳ ಚೆನ್ನಾಗಿದೆ, ಬನ್ನಿ ಬೆಳಗಾವಿ ಆಗಾಗ ಅಂದ್ರು. ನಾ ದಿನ ಹೋಗ್ಲಿಕ್ಕೆ ಶುರು ಮಾಡಿದ್ರಿ ಸರ್ ಕಡೆ. ನಮ್ ರಾಜಾನಗರದಿಂದ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಬನ್ನಿ ಬರ್ತಿತ್ತು. ದಿನ ಸೈಕಲ್ ತಗೊಂಡು ಹೋಗುದು ನಾನು. ಹೋದಾಗ ಅವರು ಕಲಿಸಲಿಕ್ಕೆ ಶುರು ಮಾಡಿದ್ರು. ಪ್ರೂಫ್ ರೀಡಿಂಗ್ ನಿಂದ ಹಿಡಿದು ಪೇಪರ್ ಎಣಿಸೋದು ಹೆಂಗೆ ಕಲಿಸಿದ್ರು ಸರ್ ನಾವು. ರಾಜರತ್ನಂ 10 ವರ್ಷ ಹೊರಡಿದ್ದು ಸರ್ ನಾನು. 10 ವರ್ಷ. ಆಮೇಲೆ ಎಲ್ಲೆಲ್ಲಿ ಭಾಷಣಕ್ಕೆ ಹೋಗ್ತಾರೆ ಚೀಲ ಹಿಡ್ಕೊಂಡು ಹೋಗೋದು, ಆ ಕಂಡೀಷನ್ ಇರ್ತಿತ್ತು. ಆ ಪುಸ್ತಕ ಮಾರಾಟ ಮಾಡ್ಬೇಕು. ಒಂದು ಟೇಬಲ್ ಹಾಕೊಡೋದು, ಪುಸ್ತಕ ಮಾರಾಟ ಮಾಡೋದು. ಅದನ್ನ ತಮ್ಮ ಪುಸ್ತಕ ಅಲ್ಲ, ಯಾರ್ಯಾರ್ದು ಪುಸ್ತಕ ಮಾಡ್ತಿದ್ರು. ಬಹಳ ದೊಡ್ಡ ಮನುಷ್ಯ ಸರ್. ಇವ್ರು ಮಂದಿ ತಪ್ಪು ತಿಳ್ಕೊಂಡ್ರ ಅವ್ರನ್ನ, ಬರೀ ಪುಸ್ತಕ ಮಾರಾಡ್ತಾರಂತ. ಮಂದಿ ಹೇಳು, ಈ ಚಂದ್ರಶೇಖರ್ ಕಂಬಾರ್ ಅಂತ ಹುಡುಗ ಪುಸ್ತಕ ಬರೋದು ಚೆನ್ನಾಗಿದೆ, ಓದಿ ಇದನ್ನ ಅಂತ ಕೊಡೋರು ಮಂದಿಗೆಲ್ಲ. ಪುಸ್ತಕ ಪ್ರಚಾರ ಮಾಡೋರು, ನಿಜವಾಗ್ಲೂ ಸಾಹಿತ್ಯ ಪರಿಚಾರಕ ಅವ್ರು. ಋಗ್ವೇದದಾಗ ಎಷ್ಟು ಚಂದ ಹೇಳ್ತಾರಂದ್ರೆ, ಚಕ್ರ ಅಂದ್ರ ಒಬ್ಬ ಹುಡುಗಿ ಹಿಂಗ ಬಾಗ್ಯಾಳಲ್ಲ, ಬಾಗಿ ತನ್ನ ಎರಡೂ ಕಾಲಿನ ಉಂಗುಷ್ಟವನ್ನು ತನ್ನ ತುದಿ ಬೆರಳಕ್ಕೆ ಹಿಡ್ಕೊಂಡಾಳ ಅಂತ. ಚಕ್ರ ಅಕ್ಕಿ ಚಕ್ರ ಅದ್ ಹೇಳಿ ಪ್ರಕೃತಿ ಇರೋದೇ ಹಂಗ ಅಂತ ಹೇಳ್ತಾರೆ. ಮೇಲೆ ಕೆಳಗೆ ಹೋಗ್ತಾನೆ ಇರ್ಬೇಕು. ಅದಕ್ಕೆ ಗಣಿತದೊಳಗ, ಗಣಿತ ಅಂದ್ರ ನಂಬರ್ಸ್. ಎಣಿಕೆಗೆ ಬರುವುದು ಗಣಿತ, ಗಣನೆಗೆ ಬರೋದು ಗಣಿತ, ಗಣನೆಗೆ ಮೀರಿದ್ದು ಅಗಣಿತ. ಅಗಣಿತ ಹೆಂಗ್ ಹೇಳುದು, ಕೋಟಿಗಿಂತ ಹೆಚ್ಚು ಅನ್ಲಿಕ್ಕೆ ಆಗುದಿಲ್ಲ, ನಂಬರ್ ಇಲ್ಲ ಅದಕ್ಕೆ, ಇಟ್ ಡಿಫೈನ್. ಅದಕ್ಕೆ ಅವ್ರ ಏನ್ ಮಾಡಿದ್ರು, ಕ್ಯಾಲಿಸ್ಮ್ಯಾಟಿಕ್ ಅಂತ ತಿಳ್ಕೊಂಡು ಹಿಂಗ್ ಅಲ್ಫಾ ಮಾಡಿದ್ರು, ಗುಡ್ 8 ಆಕಾರ. ಇವತ್ತಿಗೂ ಧ್ಯಾನದಾಗ ದೊಡ್ಡ ಕೆಲಸ ಅದು 8 ಆಕಾರ. ಈಗ ಹೇಳ್ತಾರೆ 2 ಮರ ಆರಿಸ್ಕೊಂಡ್ಬಿಡ್ಬೇಕು, ಈ ವಾಕ್ ಲೈಕ್ ದಿಸ್. ದೊಡ್ಡ ಧ್ಯಾನ ಇಲ್ಲ, ಸಿದ್ಧ ವಾಕಿಂಗ್ ಅಂತ ಅದು ಹಾಗಾಗೋದು. ಆದ್ರೆ ಭಾರತೀಯರು ಅದಕ್ಕಿಂತ ಒಂದ್ ಮುಂದೆ ಹೋದ್ರು, 8 ಆಕಾರ ಲೇಸಿ 8 ಅಂತಾರ. ಅದಕ್ಕೆ ಲೇಸಿ 8 ಅದು ಬೇಡ, ವೃತ್ತಾಕಾರಕ್ಕೆ ಹೋಗ್ರಿ ನೀವು. ಪುನರಪಿ ಬರ್ಬೇಕು, ಪುನರಪಿ ಸುತ್ತ ಹಾಕ್ಬೇಕು. ಈ ಸುತ್ತುದಲ್ಲ ಚಕ್ರ ಉದ್ದೇಶ ಅದು. ಅದನ್ನ ಸುತ್ತುವಾಗ ಬೇರೆ ಕಡೆ ಲಕ್ಷ್ಯ ಇರುವುದಿಲ್ಲ, ಅದೊಂದೇ ಇರ್ತದೆ. ಹಾರ್ ಕಟ್ಟಾತೇನೋ, ಹಾರ್ ತಪ್ಪಂತೇನೋ, ಹಂಜಿ ಬರೋಬರದೇನೋ. ಒನ್ ಮೂಮೆಂಟ್ ಯು ಫೋಕಸ್ ಆನ್ ದಟ್, ಯು ಆರ್ ಪುಟಿಂಗ್ ಎವ್ರಿಥಿಂಗ್ ಎಲ್ಸ್ ಔಟ್ ಅಂಡ್ ಫೋಕಸಿಂಗ್ ಆನ್ ದಟ್. ಧ್ಯಾನ ಅಂದ್ರೆ ಅದೇನೆ, ಪುಟಿಂಗ್ ಒನ್ ಇನ್ ದ ಮೈಂಡ್ ಎಟ್ ದಿ ಕಾಸ್ಟ್ ಆಫ್ ಲೀವಿಂಗ್ ಔಟ್ ಎವ್ರಿಥಿಂಗ್ ಎಲ್ಸ್. ಒಂದ್ ಹೇಳಿ ಹೊರಡ್ಬಿಡ್ತೀನಿ. ಐಸೆ ಅಂತ ಒಂದು ಪ್ಲೇಸ್ ಅದು ಸರ್, ಐಸೆ ಶೊಮೆ ಅಂತ ಕರೀತಾರೆ ಜಪಾನ್ನಾಗ. ಈ ಒಸಾಕಾದಿಂದ ಒಂದು 150 ಕಿಲೋಮೀಟರ್ ದೂರ. ನಾ ಹೋಸಲ್ ಹೋದಾಗ ಐ ವಾಂಟ್ ಟು ಸಿ ಸಮಥಿಂಗ್ ನ್ಯೂ ಅಂತ ಹೇಳಿದೆ. ಹಿರೋಶಿಮಾ ನೋಡಿದ್ದೆ, ನಾಗಾಸಾಕಿ ನೋಡಿದ್ದೆ, ಟೋಕಿಯೋ ಅಂತೂ ಬೋರ್ ಆಗಿ ಹೋಗ್ತದೆ ನನಗೆ. ಕರ್ಕೊಂಡು ಐಸೆ ಕರ್ಕೊಂಡು ಹೋಗ್ತೀನಿ. ಗ್ರ್ಯಾಂಡ್ ಶೈನ್ ಆಫ್ ಐಸೆ, ನೀವು ಗೂಗಲ್ ಹೋಗಿ ನೋಡಿ ಸರ್, ಗೊತ್ತಾಗ್ತದೆ. ಐಸೆ ಅಂದ್ರೆ ಅವ ನಮ್ಮ ಕವಿ ಅಲ್ಲಲ್ಲ, ಇದು ಐಸೆ ಶಿಮೆ ಅಂತ ಒಂದು ಪ್ಲೇಸ್ ಅದು, ಸಣ್ಣ ದ್ವೀಪ ಇದ್ದಂಗ. ಗ್ರ್ಯಾಂಡ್ ಶೈನ್ ಆಫ್ ಐಸೆ ಅಂತದ. ಅದು ಒಳಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಬೇಕು ಅಂತ ಬರ್ತದೆ, GEKU ಬೇಕು, ಅದು ಔಟರ್ ಗೇಟ್ ಅಂತ. ಮುಂದೊಂದು ಅರ್ಧ ಕಿಲೋಮೀಟರ್ ಹೋದ್ರೆ ನೈಕು ಅಂತ ಬರ್ತದೆ. ನೈಕು ಇಸ್ ಕಾಲ್ಡ್ ಇನ್ನರ್ ಗೇಟ್. ಏನ್ ಹೇಳಿದ್ನಲ್ಲ, ಇನ್ನರ್ ಗೇಟ್ ಅಂತ. ಅಲ್ಲೊಂದು ಟೆಂಪಲ್ ಇದೆ ಸರ್, ಬಿಲ್ಟ್ ಇನ್ 692, ಅಂದ್ರೆ 1400 ವರ್ಷ ಅದು ಕಟ್ಟಿ. ಇಂಟ್ರೆಸ್ಟಿಂಗ್ ಅಬೌಟ್ ದಟ್ ಈಸ್ ಎವ್ರಿ 20 years ಇಟ್ಸ್ ಬ್ರೋಕನ್ ಡೌನ್ ಅಂಡ್ ರೀಬಿಲ್ಟ್ ಅಗೇನ್. 20 ವರ್ಷಕ್ಕೆ. ಮತ್ತೆ ಮರದಿಂದ ಕಟ್ತಾರ ಅವರು. ಆ ಕಟ್ಲಿಕ್ಕೆ ಹೋಗೋರ್ ಕೈಯಾಗ ಒಂದು ಇನ್ಸ್ಟ್ರೂಮೆಂಟ್ ಇರುವುದಿಲ್ಲ, ಮಳೆ ಇಲ್ಲ, ಹ್ಯಾಮರ್ ಇಲ್ಲ, ಸ್ಕೂಟರ್ ಏನೇನು ಇಲ್ಲ, ಮರದಿಂದ ಕಟ್ಟೋದು. ಆ ಮರದನ್ನ ಇಂಟರ್ಲಾಕ್ ಮಾಡಿ ಕಟ್ತಾರೆ. ಅಂದ್ರೆ 692ನೇ ವಯಸ್ಸಿಗೆ ಯಾವ ಟೆಕ್ನಾಲಜಿಯಲ್ಲಿ ಕಟ್ಟಿದ್ರು ಅದೇ ಟೆಕ್ನಾಲಜಿ ಇವತ್ತಿಗೂ ಕಟ್ತಾರೆ, ಹೊಸ ಮರದಿಂದ ಕಟ್ತಾರೆ. ಎವ್ರಿ 20 years. ನಾನು ಹುಚ್ಚೆಲ್ಲವರೆಗೂ ನಾವು ಮನೆ ಕಟ್ಟಿದ್ರೆ 100 ವರ್ಷ ಇರ್ಬೇಕು ಅಂತ ನಾವು ಮಾಡ್ತೀವಿ. 20 ವರ್ಷಕ್ಕೆ ಯಾಕೆ ತೆಗಿತಾರ ಅವರು? ಅವ್ರು ಹೇಳೋದು, ಎ ಟೆಂಪಲ್ ಈಸ್ ಎ ರಿವೈವಿಂಗ್ ಏಜೆನ್ಸಿ, should be rebuilt all over the time. And that is true with our lives also. We have to rebuild our lives. We are lost in old dogmas, old in lost thoughts. ಹಳೆ ನಂಬಿಕೆಯಲ್ಲಿ ಕುಡ್ಕೊಂಡ್ಬಿಟ್ಟಿವಿ. ಹೊಸ ನಂಬಿಕೆ ಬರುವುದು ಹೆಂಗ? 20 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಕೊಳ್ರು ಅಂತ. ಅದು ಧ್ಯಾನ, ಅದೊಂದು ಧ್ಯಾನ. ಬರ್ತೀನಿ ಬರ್ರಿ. ಇಲ್ಲ, ಒಂದು ಸಣ್ಣ ವಿನಂತಿ ಏನಂದ್ರೆ, ದಯಮಾಡಿ ಸರ್ ಅನ್ನಂಗಿಲ್ಲ, ನಾನು ಬಹಳ ಸಣ್ಣವ, ಸಂಜೀವ್ ಅಂತ ಕರೆಯೋದು. ಸಂಜೀವ್ ಅಂತ ಕರೆಯೋದು. ನಾವು ಯಾವಾಗಲೂ ಅಣ್ಣ ಅಕ್ಕ ಅಂತಾನೆ, ನೀವು ಸಂಜೀವ್ ಅಂತ ಕರೆಯೋದು. ಸರ್ ಇಲ್ಲ, ನೀವು ನಮಗ ಅಣ್ಣ, ಇವ್ರು ನಮಗ ಅಣ್ಣ, ನಾವು ಸಣ್ಣವ್ರು.
ಬಹಳ ಸಣ್ಣವ್ರು ಹ? ಸಂತೋಷ. ಎಲ್ಲಾ ದೃಷ್ಟಿಯಿಂದ ಸಣ್ಣವ್ರು ಇಲ್ಲ ಚಂದ ಕೆಲಸ ಮಾಡಿ ಹ, ಹ. ಅಂಡ್ ಯು ಲಿವ್ ಲಾಂಗರ್ नहीं कहीं और नजरिया नजरिया लागे नहीं कहीं और